ಹಲ್ಲೆಲೂಯ. ದೇವರು ನಮ್ಮನ್ನು ಅದ್ಭುತವಾಗಿ ಮಾಡಿ ನಾವು ಆಗಸ್ಟ್ ಮೊದಲನೇ ತಿಂಗಳಲ್ಲಿ ದೇವರು ನಮಗೆ ಬಲವಾಗಿ ನಡೆಸುವಂತನಾಗಿದ್ದಾರೆ. ಈ ಆಗಸ್ಟ್ ತಿಂಗಳಲ್ಲಿ ನಮಗೆ ದೇವರ ಅಭಿವೃದ್ಧಿಯನ್ನು ಕೊಡುವಂತನಾಗಿದ್ದಾರೆ. ನಿಮ್ಮ ಹಿಂದೆ ಪಟ್ಟಿದ ಅವಮಾನಕ್ಕೆ ದೇವರು ಈ ತಿಂಗಳಲ್ಲಿ ನಿಮಗೆ ಸುಖದ ಅನುಭವವನ್ನು ನೀಡುವಂತನಾಗಿದ್ದಾನೆ. ನಿಮ್ಮ ಫೈನಾನ್ಸ್ ಪ್ರಾಬ್ಲಮ್ ಅನ್ನು ದೂರ ಮಾಡುವಂತನಾಗಿದ್ದಾನೆ. ಎಲ್ಲ ನಿಮ್ಮನ್ನು ಎಲ್ಲೆಲ್ಲಿ ಮರೆತಕ್ಕಿಟ್ಟಿದ ಕೆಲಸ ಮಾಡಿಸಿದಲ್ಲ ದುರಾತ್ಮನು, ಅಲ್ಲೆಲ್ಲವೂ ನಿಮಗೆ ಜಯವಾಗಿ ಎಬ್ಬಿಸುತ್ತಾ ಇದ್ದಾನೆ. ಅದಕ್ಕಾಗಿ ದೇವರು ಇವತ್ತು ನಮ್ಮ ಜೊತೆ ಏನ್ ಮಾತಾಡುವಂತನಾಗಿದ್ದಾರೆ. ಪವಿತ್ರಾತ್ಮ ದೇವರು ಯಾವ ಕಾರ್ಯಕ್ಕಾಗಿ ನಮ್ಮಲ್ಲಿ ನೋಡುವಂತನಾಗಿದ್ದಾನೆ. ನಾವು ಇವತ್ತಿನ ವಾಕ್ಯ ನೋಡ್ತೇವೆ. ಕ್ರಿಸ್ತನ ಮೂಲಕ ನಾವು ಯಾವ ರೀತಿಯಾಗಿ ಜಯವನ್ನು ಹೊಂದಬೇಕು. ನಾವು ಯೇಸುವಿನ ಮೂಲಕ ಜಯ ಹೊಂದಿದಾಗ ನಮಗೆ ಯಾವ ಕಷ್ಟ, ಪಾಪ, ದುಃಖ, ದ್ರೋಹಗಳಿಂದ ನಮಗೆ ಏನಾಗ್ತದ, ದೇವರು ನಮ್ಮನ್ನು ರಕ್ಷಿಸಲ್ಪಡುತ್ತಾನೆ. ಇವತ್ತು ನಾವು ಜಯದ ಬಗ್ಗೆ ದೇವರು ಕೇಳೋಣ. ನೀವು ಎಲ್ಲೆಲ್ಲಿ ಕುಂದು ಹೋಗಿದ್ದೀರಿ, ಎಲ್ಲೆಲ್ಲಿ ಮಾರ್ಪಟ್ಟಿರಿ, ಎಲ್ಲೆಲ್ಲಿ ನಿಮಗೆ ಸೈತಾನನು ಕಾಡುತ್ತಿತ್ತಲ್ಲ, ಆ ಸ್ಥಳದಲ್ಲಿ ಇವತ್ತು ನೀವು ಜಯವನ್ನು ಹೊಂದುವಂತರಾಗಿದ್ದೀರಿ. ಇವತ್ತು ದೇವರು ನಿಮ್ಮನ್ನು ವಾಕ್ಯದ ಮೂಲಕ ನಿಮ್ಮ ಹೃದಯದಲ್ಲಿ ಹೊಸವಾದ ಜೀವಿತ ಮೂಡಿಸುವಂತನಾಗಿದ್ದಾನೆ. ನೀವು ಎಷ್ಟು ಕುಂದೋಗಿದ್ರಲ್ಲ ಅದಕ್ಕೆಲ್ಲವನ್ನು ಬಿಡುಗಡೆ ಕೊಡುವಂತನಾಗಿದ್ದಾನೆ. ಮೊದಲನೇದಾಗಿ 1 ಕೊರಿಂಥಿ 15ನೇ ಸಂಧಿ 17ನೇ ವಚನ ತೆಗೆದಿ, ಅದಾದ್ರೂ ಸಿಕ್ಕಿದರೆ ಹದಿನೈದನೇ ಸಂಧಿ 57ನೇ ವಚನ. ವಚನ 50. ಆದರೆ ದೇವರು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ನಮಗೆ ಜಯವನ್ನು ಕೊಟ್ಟಿದ್ದಾನೆ. ಯಾದ್ರ ಮೂಲಕ? ದೇವರು ಯಾರ ಮೂಲಕ ನಮಗೆ ಕೊಟ್ಟಿದ್ದಾನೆ? ಯೇಸು ಕ್ರಿಸ್ತನ ಮೂಲಕ ಆಲ್ರೆಡಿ ಏನ್ ಮಾಡಿದ್ದಾನೆ, ನಮಗೆ ಜಯ ಕೊಟ್ಟಿದ್ದಾನೆ. ಅದರಿಂದ ಪಾಪದಿಂದ, ಮೊದಲನೇದಾಗಿ ಪಾಪದಿಂದ ಜಯ ಕೊಟ್ಟಿದ್ದಾನೆ, ಮರಣದಿಂದ ಜಯ ಕೊಟ್ಟಿದ್ದಾನೆ, ಮತ್ತು ನಿತ್ಯ ಜೀವಕ್ಕೆ ಹೋಗುವಂತ ಮಾರ್ಗವನ್ನು ನಮಗೆ ಕೊಟ್ಟಿದ್ದಾನೆ. ಅದಕ್ಕಾಗಿ ದೇವರಲ್ಲಿ ಆತನಿಗೆ ಆರಿಸಲ್ಪಟ್ಟ ಯೇಸು ಕ್ರಿಸ್ತನಿಗೆ ಯಾವ ರೀತಿಯಾಗಿ ಜಯ ಹೊಂದಬೇಕಂತ ನಮಗೆ ಕಲಿಸ್ತಾ ನಾವು ನೋಡಿದ್ದೇವೆ. ಎಲ್ಲಿ ಕೊರಿಂಥ್ಯದಲ್ಲಿ ನಾವು ನೋಡಿದ್ದೇವೆ ಯಾವ ರೀತಿಯಾಗಿ ಜಯ ಹೊಂದುತ್ತೇವೆ. ಪಾಪದಿಂದ ಜಯ, ನಾವು ದಿನನಿತ್ಯ ಮಾಡುವ ಪಾಪ ದಿನನಿತ್ಯ ಹೆಚ್ಚಾಗುವಾಗ ಸೈತಾನ ನಿಮಗೆ ಪೀಡಿಸ್ತಾನೆ. ಆದರೆ ದೇವರು ಆ ಸಿಲುಬೆ ಮೇಲೆ ತನ್ನ ಪ್ರಾಣವನ್ನು ಕೊಟ್ಟು ಮರಣವನ್ನು ಗೆದ್ದಿ ಆ ಮರಣದಿಂದ ಏನ್ ಮಾಡುವ, ನಮ್ಮ ಪಾಪದಿಂದ ಬಿಡುಗಡೆ ಮಾಡ, ಮರಣದಿಂದ ಬಿಡುಗಡೆ ಮಾಡಿ ನಿತ್ಯ ಜೀವಕ್ಕೆ ಹೋಗುವುದಕ್ಕೆ ಏನ್ ಮಾಡ್ದ, ನಮ್ಗ ಜಯದ ಮಾರ್ಗ ಕೊಟ್ಟ. ಇದಕ್ಕೆ ಇಂಗ್ಲಿಷ್ ಅಲ್ಲಿ ವಿಕ್ಟೋರಿ ಅಂತ ಹೇಳಲ್ಪಡ್ತಾರ. ನಾವು ಏನಾಗಿದ್ದೇವೆ, ಜಯವನ್ನು ಹೊಂದಿದ್ದೇವೆ. ಯಾರಿಂದ? ಯೇಸುವಿನ ರಕ್ತದಿಂದ. ಎಲ್ಲಿವರೆಗೆ ನೀವು ಈ ವಾಕ್ಯವನ್ನು ಅಂಗೀಕರಿಸಿ ನೀವು ಹೇಳುವುದಿಲ್ಲ, ನಿಮ್ಮದಿಂದ ರೋಗಗಳು, ಸಾಲ, ಚಿಂತೆ, ದುಃಖ, ನಿಮಗೆ ಬರಲಾರದಂತ ದಂಡನೆ, ಹಿಂಸೆ ಏನ್ ಮಾಡ್ತದ, ಸೈತಾನ ನಿಮಗೆ ಕೊಡುವಂತನಾಗಿದ್ದಾನೆ. ಯಾವಾಗ ದೇವರ ವಾಕ್ಯವನ್ನು ಬಿಟ್ಟು ನೀವು ಪ್ರಾರ್ಥಿಸ್ತಿರಲ್ಲ, ಯಾವಾಗ ದೇವರ ವಾಕ್ಯವನ್ನು ಹೇಳಿ 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 ನೀವು ಹೇಳುವಾಗ ನಿಮಗೇನಾಗ್ತದ, ಜಯದ ಧ್ವಜ ಕೊಡುವಂತನಾಗಿದ್ದಾನೆ ದೇವರು. ನಾವು ಈ ವಾಕ್ಯದಿಂದ ನೋಡ್ತೇವೆ. ನಾವು ಇಲ್ಲಿ 7 ಕಾರ್ಯಗಳು ನೋಡ್ತೇವೆ. ಸತ್ಯವೇದದಲ್ಲಿ 7 ಜಯಗಳು ದೇವರು ನಮಗ ಕೊಟ್ಟಿದ್ದಾನೆ. ನಾವು ಮೊದಲನೇದಾಗಿ ನೋಡುವಂಥದ್ದು ರೋಮಪುರ 6ನೇ ಸಂಧಿ 14ನೇ ವಚನ. ಕ್ರಿಸ್ಟ್ ಗಿವ್ ವಿಕ್ಟೋರಿ ಅವರ್ ಸಿನ್ಸ್. ಕ್ರಿಸ್ತನು ನಮ್ಮ ಪಾಪದ ಮೇಲೆ ಜಯವನ್ನು ನೀಡುತ್ತಾನೆ. ಅದರ ಮೇಲೆ ಮೊದಲಾಗಿ ನಮ್ಮ ಪಾಪದ ಮೇಲೆ ಜಯವನ್ನು ಕೊಡುವಂತನಾಗಿದ್ದಾನೆ. ತೆಗಿರಿ ರೋಮಪುರ 6ನೇ ಸಂಧಿ 14ನೇ ವಚನ ಓದ್ರಿ. ಯಾವ ರೀತಿಯಾಗಿ ದೇವರು ನಮ್ಮನ್ನು ಪಾಪದಿಂದ ಬಿಡಿಸುತ್ತಾನೆ. ಪಾಪದ ಒಳಗೆ ನಾವು ಎಲ್ಲಿ, ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ನೀವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ಏನದ? ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ. ದೇವರು ಯಾಕೆ ಧರ್ಮಶಾಸ್ತ್ರದ ಬಗ್ಗೆ ಪೌಲನ ಮೂಲಕ ಬರೆಯಲ್ಪಟ್ಟಿದ್ದಾನೆ. ಧರ್ಮಶಾಸ್ತ್ರ ಏನಾಗ್ಯದ, ಒಂದು ಮೃದಪಟ್ಟಿದೆ. ಇದು ಮೋಶೆಗಾಗಿ ಬರೆಯಲ್ಪಟ್ಟಿತ್ತು. ಮೋಶನ ಕಾಲದಲ್ಲಿ ಧರ್ಮಶಾಸ್ತ್ರವು ಬರೆಯಲ್ಪಟ್ಟಿತ್ತು. ಅಲ್ಲೆಲ್ಲ ಕಾರ್ಯಗಳು ನೋಡ್ತೇವೆ ನಾವು. ವಿಮೋಚನೆ ಕಾಂಡದಲ್ಲಿ ನೋಡ್ರಿ 28-11ನೇ ಸಂಧಿಯಲ್ಲಿ ದೇವರು ಅಲ್ಲೂ ಅದೇ ಕಾರ್ಯ ಮಾಡಿದ್ದಾನೆ. ಮತ್ತೆ ನಾವು ರೋಮಪುರದಾಗ ಬರ್ದಾಗ ಅದೇ ಕಾರ್ಯ ಮಾಡ್ತಾ ಇದ್ದಾನೆ. ಯಾಕೆ ಈ ಧರ್ಮಶಾಸ್ತ್ರವನ್ನು ದೇವರು ಮುಗಿಸಲ್ಪಟ್ಟ, ಅದು ಸಾಯಲ್ಪಟ್ಟಿದೆ ಧರ್ಮಶಾಸ್ತ್ರ ಅಂತ ದೇವರಲ್ಲಿ ತಾನೇ ಬಾಯಿಂದ ಬರೆಯಲ್ಪಟ್ಟಿದೆ. ಏನೋ ಮೋದ್ರೆ ಅದೇ ವಾಕ್ಯ. ಯಾಕಂದರೆ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸದು. ಪಾಪ ಯಾಕೆ ನಮ್ಮ ಮೇಲೆ ಅಧಿಕಾರ ನಡೆಸೋದು? ಎಲ್ಲಿವರೆಗೆ ನಾವು ದೇವರ ವಾಕ್ಯದಲ್ಲಿ ಇದ್ದೇವೆ. ನಾವು ಕೊರಿಂಥ್ಯ 1ರಲ್ಲಿ ಏನ್ ಮಾಡಿದೆವು? ದೇವರ ಕರ್ತನ ಮೂಲಕ ನಮಗೆ ಏನದ? ಜಯ ಅದ.
ಜಯ ಬಂದಾಗ ನಾವೇನ್ ಮಾಡ್ತೇವೆ? ಪಾಪದಿಂದ ಮರಣದಿಂದ ಏನ್ ಮಾಡ್ತೇವೆ? ಹೊರಗೆ ಬರ್ತೇವೆ. ಪಾಪ ಏನು? ನೀ ಮಾಡಿದ ಪಾಪದಲ್ಲಿ ಸಿಕ್ಕಾಕುದು ಏನ್ ಮಾಡ್ತದ? ಸೈತಾನನ ಕಾರ್ಯ. ನಾವಿಲ್ಲಿ ಇಂಪಾರ್ಟೆನ್ಸ್ ಆಗಿ ನೋಡುವುದು ಏನದ? ಧರ್ಮಶಾಸ್ತ್ರದ ಅಧೀನದಲ್ಲಿ. ಯಾವ ಅಧೀನ? ಧರ್ಮಶಾಸ್ತ್ರ. ದೇವ್ರು ಏನ್ ಮಾಡ್ಯಾನ? ಹಳೆ ಒಡಂಬಡಿಕೆ ಎಲ್ಲ ಏನ್ ಮಾಡ್ಯಾನ? ಆತನು ಸಿಲುಬೆಯಲ್ಲಿ ಹೋಗುವುದಕ್ಕಿಂತ ಮುಂಚೆ ಏನ್ ಮಾಡ್ದ? ಅದು ಮರಣಕ್ಕಿಂತ ಅದು ಜೀವಿತವಾಗಿದ್ದ. ಯೇಸು ಯಾವಾಗ ಸಿಲುಬೆದ ಮೇಲೆ ಏರಿದಲ್ಲ, ಆತನು ಮರಣ ಹೊಂದಿದ ಕ್ಷಣವೇ ಆ ಧರ್ಮಶಾಸ್ತ್ರವೆಲ್ಲ ಏನಾಯ್ತು? ಸತ್ತೋಗಲ್ಪಡ್ತು ಆತನಾಗೆ. ಆತನ ಸಂಗಟೆ ಆ ಧರ್ಮಶಾಸ್ತ್ರವೆಲ್ಲ ಸಾಯಲ್ಪಡ್ತು. ಹೊಸದಾಗಿ ಯೇಸು ಯಾವ ರೀತಿ ಪುನರುತ್ಥಾನ ಎದ್ದು ಬಂದಲ್ಲ, ಹೊಸ ಜೀವನ ಕೊಟ್ಟ. ನಾವು ದೇವರ ರಾಜ್ಯಕ್ಕೆ ಸೇರ್ಬೇಕಾದ್ರೆ ದೇವರು ಹೋದ್ರೆ ಮುಂದೆ ಏನಾದ್ರೆ ಅದಕ್ಕೆ ಕೃಪೆಗೆ ಅಧೀನರಾಗಿದ್ದರಷ್ಟೇ. ಕೃಪೆಗೆ ಅಧೀನರಾಗಿದ್ದಾರೆ ಅಷ್ಟೇ. ಯಾಕೆ ಕೃಪೆಗೆ ಅಧೀನರಾಗಿದ್ದಾರೆ ಎಲ್ಲರೂ? ದೇವರ ಕಾಲದಲ್ಲಿ ಏನಿತ್ತು? ಅವಾಗಿನ ಪವಿತ್ರಾತ್ಮ ಬರ್ತಿರು ಮತ್ತೆ ಹೋಗಲ್ಪಡ್ತಿತ್ತು. ಈಗ ದೇವರ ಏನಾದ್ರೂ ವಾಕ್ಯ ಹೇಳ್ಬೇಕಾಗಿದ್ರೆ ಆತನ ಪ್ರವಾದಿಗಳ ಮುಖಾಂತರ ಮಾತನಾಡ್ತಿದ್ರು. ಆದರೆ ಯೇಸು ಕ್ರಿಸ್ತನು ಬಂದಾಗ ಆತನ ಕೃಪೆ ಏನಾಯ್ತು? ಶಾಶ್ವತವಾಗಿ ನಮ್ಮ ಮೇಲೆ ಇಳಿಯಲ್ಪಡ್ತು. ತಂದೆಯಾದ ದೇವರು ಏನ್ ಮಾಡ್ದ? ತನ್ನ ಮಗನ ಮೂಲಕ ಎಲ್ಲವನ್ನು ನಮ್ಗೆ ಕೊಡಲ್ಪಟ್ಟ. ಪವಿತ್ರಾತ್ಮ ದೇವರಿಗೂ ನಿಮ್ಮ ಮಧ್ಯೆ ಎಲ್ಲರ ಮಧ್ಯದಲ್ಲಿ ಕಾರ್ಯ ಮಾಡ್ತಾ ಇದ್ದಾನೆ. ಆ ಕಾರ್ಯ ಮಾಡುವಾಗ ದೇವರೇನಂತಾನ? ಪಾಪ ಮರಣ ನಿತ್ಯ ಜೀವವೆಲ್ಲ ಏನ್ ಮಾಡಿದೆ? ನಾನು ಸಿಲುಬೆದ ಮೇಲೆ ತಗೊಂಡು ಹೋಗಿದ್ದೇನೆ. ಈಗ ಏನದ ನಿಮಗ? ಜಯವಾದ. ಯಾವ ರೀತಿಯಾಗಿ? ವಾಕ್ಯದ ಮೂಲಕ ಕಾರ್ಯ ಮಾಡಿದಾಗ. ನಾವು ಎರಡನೇದಾಗಿ ನೋಡ್ತೇವೆ, 2 ತಿಮೋತಿ 1:17 ತೆಗಿರಿಯಮ್ಮ ಯಾರಾದ್ರು. ಎರಡನೇದಾಗಿ ನೋಡುವುದು ಕ್ರಿಸ್ಟ್ ಗಿವ್ ದ ವಿಕ್ಟೋರಿ ಅವರ್ ಫಿಯರ್ಸ್. ಕ್ರಿಸ್ತನು ಭಯದ ಮೇಲೆ ಜಯವನ್ನು ನೀಡುತ್ತಾನೆ. 2 ತಿಮೋತಿ 1:17 ದೇವರು ನಿಮಗೆ ಕೊಟ್ಟಿರುವ ಆತ್ಮವು ಬಲ ಪ್ರೀತಿ ಶಿಕ್ಷಣದ ಆತ್ಮವೇ ಹೊರತು ಹೇಳಿತನದ ಆತ್ಮವಲ್ಲ. ಯಾ ಆತ್ಮ ಬಂದು ನಮ್ಗೆಲ್ಲ? ದೇವರು ಪರಲೋಕ ಹೋಗುವಾಗ ಏನಂದ ನಮ್ಗ? ಅಂಜಬೇಡ್ರಿ, ನಾ ಏನ್ ಮಾಡ್ತೇನೆ? ನಾನು ನಡೆದಿದೆ, ಆದ್ರೆ ನಿಮಗಾಗಿ ಒಬ್ಬ ಸಹಾಯಕನು ಕಳಿಸ್ತೇನೆ. ಆ ಸಹಾಯಕನ ಯಾರವ? ಪವಿತ್ರಾತ್ಮ ದೇವರು. ಮೊದಲನೇದಾಗಿ ನಾವು ಪವಿತ್ರಾತ್ಮ ದೇವರು ಎಲ್ಲಿ ನೋಡಲ್ಪಟ್ಟಿದ್ದೇವೆ? ಯಾರಿಗಾದ್ರೂ ಗೊತ್ತದನ? ಯೇಸು ಕ್ರಿಸ್ತನ ಮೇಲೆ. ಯಾವಾಗ ಯೇಸು ಬ್ಯಾಪ್ಟಿಸಮ್ ಮಾಡಿ ಹೇಳಲ್ಪಡ್ತಾನಲ್ಲ, ಅವತ್ತು ಪವಿತ್ರಾತ್ಮ ಇಳಿಯಲ್ಪಟ್ಟಿತ್ತು ಲೋಕದ ಮೇಲೆ. ಅದಕ್ಕಿಂತ ಮೊದಲು ಪವಿತ್ರಾತ್ಮ ಚಲಿಸ್ತಾನೆ ಇದ್ದೀನು, ಆದರೆ ಲೋಕದಲ್ಲಿ ಎಲ್ಲರ ಮೇಲೆ ಆವರಿಸ್ತಾ ಇದ್ದಿಲ್ಲ. ಇವತ್ತು ಯಾವುದೇ ಜಾತಿದವರಾಗಲಿ ಯಾರೇ ಆಗಲಿ ಯೇಸುವನ್ನು ಅಂಗೀಕರಿಸಿದಾಗ ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ಇಳಿಯುವಂತನಾಗಿದ್ದಾನೆ. ನಾವು ಭಯಪಟ್ಟು ಏನ್ ಮಾಡ್ತೇವೆ? ಹಿಂದಕ್ಕೆ ಜರುಗ್ತೇವೆ. ದೇವರೇನಂತಾನ? ಆ ಆತ್ಮ ನಿನಗೆ ಕೊಟ್ಟಿದೆ, ಆ ಆತ್ಮನಿಂದ ನಿನಗೆ ಏನ್ ಮಾಡ್ತೆ? ಗುಣಪಡಿಸುತ್ತೆ. ಅದಕ್ಕಾಗಿ ನಾವು ಎಲ್ಲಿ ಜಯ ಹೊಂದಬೇಕಾದ್ರೆ ಏನ್ ಮಾಡ್ಬೇಕು? ನಾವು ಮೊದಲನೇದಾಗಿ ನಾವು ನಮ್ಮ ಭಯದಿಂದ ದೂರ ಹೋಗ್ಬೇಕಾದ್ರೆ ನಾವು ಏನ್ ಮಾಡ್ಬೇಕು? ಯಾರಾದ್ರೂ ಹೇಳ್ತೀರಾ? ಪ್ರಾರ್ಥನೆಯಲ್ಲಿ ನಿರಂತರವಾಗಿರ್ಬೇಕು. ದೇವರಿಗೆ ನಮ್ಮ ಆಸೆ ಅಂಚೆಗಳು ಹೇಳ್ತಾ ಇರ್ಬೇಕು. ಪವಿತ್ರಾತ್ಮ ದೇವರು ಏನಂದನ? ನಿಮಗಾಗಿ ಒಬ್ಬ ಸಹಾಯಕನು ನಾನು ಕೊಟ್ಟಿದೆ ಅಂತ. ಸಹಾಯಕನಂದ್ರೆ ಯಾರು? ಇವತ್ತು ಅಬ್ರಾಮ್ ಬಂದ, ಆ ಅಬ್ರಾಮ್ನಿಂದ ಏನ್ ಕೆಲಸ ಇರ್ತದೆ? ಎಲ್ಲ ಕೆಲಸ ನನಗೆ ಸಹಾಯಕ ಆಗಿ ಕೊಡ್ತಾನ. ಇವತ್ತು ನಮ್ಮ ಅಮ್ಮರ ಈ ಮನಿ ಒಟ್ಟಿ ಚರ್ಚ್ ಮಾಡಕ್ ಹಚ್ಚಾರ, ಏನ್ ಮಾಡೋದು? ಸಹಾಯಕ. ಹಂಗೆ ಆ ಸಹಾಯಕನು ಏನ್ ಬೇಕಾಗಿದ್ದು ಕೇಳ್ಬೋದು ನೀವು. ಪವಿತ್ರಾತ್ಮ ದೇವರಿಗೆ ನಿಮ್ಗೆ ಏನಾದ್ರೂ ಭಯದಲ್ಲಿದ್ದಿದ್ಯಾ, ರೋಗದಲ್ಲಿದ್ದಿ, ಚಿಂತೆಯಲ್ಲಿ, ದುಃಖದಲ್ಲಿದ್ದಾಗ ಆ ಆತ್ಮಗ ಕೇಳಿದಾಗ ನಿನಗೆ ಏನಾಗ್ತದ? ನಿನ್ನ ಭಯದ ಮೇಲೆ ನಿನ್ನ ಜಯವನ್ನು ಹೊಂದುತ್ತಿ. ಅದಕ್ಕೆ ದೇವರು ಏನ್ ಮಾಡ್ದ? ಪವಿತ್ರಾತ್ಮ ದೇವರು ನಿಮ್ಮಲ್ಲಿ ವಾಸ ಮಾಡುವುದಕ್ಕಾಗಿ ಕಳಿಸಿದ. ಯಾರು ಕೇಳಲ್ಲ? ಏಸಪ್ಪ ಈ ವಾಕ್ಯಲ್ಲಿ ಇಟ್ಟಿದ್ದಿಲ್ಲ 2 ತಿಮೋತಿ 1:1 ಪವಿತ್ರಾತ್ಮನ ಮೂಲಕ ನಿನ್ನ ಎಲ್ಲ ಭಯವನ್ನು ತೀರಿಸ್ತೇನೆ ಅಂತ ಹೇಳಿದಿ, ಮತ್ತೆ ಜಯವನ್ನು ಕೊಡ್ತೀನಿ ಅಂತ ಹೇಳಿ ದೇವರು. ಯಾರಿಗೂ ಜಯ ತಗೋತಾ ಇಲ್ಲ. ಯಾಕ? ನಮಗೆ ವಾಕ್ಯದ ಅರ್ಥ ಗೊತ್ತಾಗ್ತಾ ಇಲ್ಲ. ವಾಕ್ಯದಲ್ಲಿ ಏನ್ ಬರ್ದಿದೆ, ಏನ್ ಅಪ್ಪಣೆ ಕೊಟ್ಟಿದ್ದಾನೆ ದೇವರು, ಯಾಕೆ ಆತನ ಪವಿತ್ರ ಆತ್ಮ ನಮ್ಮ ಮೇಲೆ ಹಿಡಿತದ, ಆತನ ಆತ್ಮದಿಂದ ನಾವು ಯಾಕೆ ಅಭಿವೃದ್ಧಿ ಹೊಂದಬೇಕಂತ ಕೇಳುವಂತಾರೆ ಆಗಿಲ್ಲ. ಭಯದಲ್ಲಿ ಇರ್ತೇವೆ ನಾವು. ಭಯ ಬಂದಾಗ ಏನ್ ಮಾಡ್ತೇವೆ? ಇನ್ನು ಹೆಚ್ಚಾಗಿ ಇನ್ನು ಒಂದೊಡೆ ದಿನ ನೋಡಿದೆ ಯಾರೋ, ನಾವು ಜಾಸ್ತಿ ಪ್ರಾರ್ಥನೆ ಮಾಡ್ತೇವೆ ಅಂದ್ರ ನಮ್ಗೆ ಭಯ ಬರ್ತದ. ಸೈತಾನ್ ನಮಗ್ ಕಟ್ಟಿ ಹಾಕ್ತಾನ, ಮತ್ ನಮ್ಗೆ ಯಾರ ರೋಗ ತರ್ತಾನ, ಸಾಲ ತರ್ತಾನ, ಚಿಂತೆ ತರ್ತಾನ ಅಂತ ಹೇಳಿ ಏನ್ ಮಾಡ್ತಾರಂತ 2 ನಿಮಿಷ ಪ್ರೇಯರ್ ಮಾಡೋದು. ಯಾರ್ಯಾರು ಇದ್ದೀರಿ 2 ನಿಮಿಷ ಪ್ರೇಯರ್ ಮಾಡೋರು? 2 ನಿಮಿಷ ಪ್ರೇಯರ್ ಮಾಡಿಸ್ತದಂತ. 2 ನಿಮಿಷ ಪ್ರೇಯರ್ ಮಾಡಿಸೋದು ಇಲ್ಲದ ದೇವ್ರು ನಮ್ಗೆ ಹಿಬಳತ್ತದ, ನಮಗ್ ಕೊಲ್ತದ್ರೆ ಏನಾರ ಮಾಡ್ತಂತ ಅಂಜಿ ಜಪ ಮಾಡಲಂಬ ಇಂಥ ದುನಿಯಾದಾಗ. ಅದು ಮತ್ತೆ ಏನಾರ ಕ್ರಿಶ್ಚಿಯನ್ ಅಂತ ಹೇಳ್ಕೊಳ್ಳುವರೆ ಯಾರ
ನೋಡಿ ಇಂಥವ್ರು ಬಿ ಅರ ಲೋಕದಾಗ ದೇವರ ಬಳಿ ಕುಂತಿವಂತ 2 ತಾಸು ಪ್ರಾರ್ಥನೆ ಮಾಡುವಂಥವ್ರು ಕಡಿಮೆ ಅರ, ಮಾಡುವಂಥವ್ರಿಗೆ ಏನದ ಮರದೆ ಕೊಡುವಂತ ಜನರಾಗಿದ್ದಾರೆ. ಮತ್ತು ನಾವು 3ನೇದಾಗಿ ನೋಡ್ತೇವೆ ರೋಮಪುರ 10ನೇ ಸಂಧಿ 13ನೇ ವಚನ ತೆಗಿರಮ್ಮ. ಕ್ರಿಸ್ಟ್ ಗಿವ್ಸ್ ವಿಕ್ಟೋರಿ ಇನ್ ದ ಟ್ರಯಲ್ಸ್. ಕ್ರಿಸ್ತನ ಶೋಧನೆಗಳಲ್ಲಿ ಜಯವನ್ನು ನೀಡುತ್ತಾನೆ. ನೋಡ್ರಿ ಯಾವ ರೀತಿಯಾಗಿ ದೇವರು ಶೋಧನೆ ಒಳಗಿಂದ ನಮಗ ಹೆಂಗ್ ಜಯ ಕೊಡ್ತಾನ ಅಂಬಂದ್ ನೋಡ್ರಿ. ರೋಮಪುರ 10ನೇ ಸಂಧಿ 13ನೇ ವಚನ ಕರ್ತನ ನಾಮವನ್ನು ಹೇಳಿ ಹೇಳಿಕೊಳ್ಳುವರು ಎಲ್ಲರೂ ರಕ್ಷಣೆಯಾಗುವುದು. ಏನದ ಕರ್ತನ ನಾಮ? ಯಾರ ಕರ್ತನು? ಯೆಹೋವ ದೇವರು ಕರ್ತನಾಗಿದ್ದಾನೆ, ಜೀಸಸ್ ಕರ್ತನು ಆಗಿದ್ದಾನೆ, ಮತ್ತು ಪವಿತ್ರಾತ್ಮ ದೇವರು ಕರ್ತನಾಗಿದ್ದಾನೆ. ದೇವರು ಏನ್ ಬರ್ದಿದ್ದಾನೆ? ನಾವು ಮತ್ತಾಯನ ಬಂದು ನೋಡ್ತೇವೆ 3ನೇ ಸಂಧಿ ದೇವರು ದೀಕ್ಷಾಸ್ನಾನ ಮಾಡ್ಕೊಂಡು ಮ್ಯಾಗ ಬಂದಿದ ತಕ್ಷಣ ಏನಂತಾನ? ತಂದೆ ಮಗ ಪವಿತ್ರಾತ್ಮನ ಮೂಲಕ ದೀಕ್ಷಾಸ್ನಾನ ಮಾಡ್ತಾನ, ರಕ್ಷಣೆ ಹೊಂದ. ಇಲ್ಲೇನದ? ಕರ್ತನ ಮೂಲಕ. ಈ ಯೆಹೋವ ದೇವರೇನಾಗಿದ್ದಾರೆ? ಯೇಸು ಕ್ರಿಸ್ತನಾಗಿದ್ದಾನೆ. ಈ ಯೇಸು ಕ್ರಿಸ್ತನೇ ಪವಿತ್ರಾತ್ಮ ದೇವರಾಗಿದ್ದಾರೆ. ಈ ಒಂದೇ ವ್ಯಕ್ತಿಯಲ್ಲಿ 3 ಕಾರ್ಯಗಳು ನಡೆಯುವಂತದ್ದಾಗಿದೆ. ದೇವರೇನ್ ಹೇಳ್ತಾನೆ ನಮಗೆ? ಇಲ್ಲಿ ನಿನಗೇನು ಜಯಗೊಳಿಸಬೇಕು, ನಿನ್ನ ಶೋಧನೆ ಒಳಗಳಿದ್ದಾಗ ಏನ್ ಮಾಡ್ಬೇಕು? ಏನು ಓದ್ರಿ? ಕರ್ತನ ನಾಮವನ್ನು ಹೇಳಿಕೊಳ್ಳುವವರು ಎಲ್ಲರಿಗೂ ರಕ್ಷಣೆಯಾಗುವುದೆಂದು ಬರೆದಿದೆ. ಹೇಳಿಕೊಳ್ಳುವುದೆಲ್ಲರಿಗೆ ಬರೆದಿದೆ, ರಕ್ಷಣೆ ಆಗ್ಬೇಕಂತ. ಮತ್ತು ಕರ್ತನ ನಾಮವನ್ನು ಹೇಳಿಕೊಳ್ಳುವುದೆಲ್ಲರಿಗೆ ರಕ್ಷಣೆ ಆಗುವುದು ಎಂದು ಬರೆದಿದೆ. ನೋಡ್ರಿ ಏನದ? ನಮ್ಗೆ ಶೋಧನೆ ಒಳಗೆ ಹೋಗೋಕ್ಕಿಂತ ಮುಂಚೆ ನಾವ್ ಏನ್ ಮಾಡ್ಬೇಕು? ಯೇಸುವಿನ ಹೆಸರು ಹೇಳಬೇಕು, ಯೇಸುವಿನ ಮಾತನ್ನು ನಡಿಬೇಕು. ನಮಗ್ ಶೋಧನೆ ಒಳಗೆ ನಾವು ಹೋಗುವುದೇ ಇಲ್ಲ. ಯಾಕಂದ್ರ ಆತ ನಮಗಾಗಿ ಏನ್ ಮಾಡ್ದ? ಶೋಧನೆಗಳ ಮ್ಯಾಗ ಹಾಕೊಂಡ. ಆತನ ವಾಕ್ಯ ಬಳಸ್ಬೇಕು. ಯಾರು ಲೋಕದಾಗ ಏನ್ ಮಾಡ್ತಾರ? ವಾಕ್ಯನೇ ಬಳಸ್ತಾ ಇಲ್ಲ. ಶೋಧನೆ ಮಾಡ್ತಾ ಇದ್ದಾನ. ಶೋಧನೆಗಳು ಬರ್ಲತ್ತವ, ಶೋಧನೆಗಳು ಹೋಗ್ಲತ್ತವ. ಆದ್ರೂ ಏನ್ ಮಾಡತ್ತಾರ? ದೇವರಿಗೆ ಮನವಿಗ್ತಾ ಇಲ್ಲ, ದೇವರ ಮಾರ್ಗದಲ್ಲಿ ನಡೀತಾ ಇಲ್ಲ, ದೇವರು ಹೇಳಿದ ಕಾರ್ಯದಲ್ಲಿ ನಿಲ್ಲುವುದಿಲ್ಲ. ಈ ಯೆಹೋವ ದೇವರು ಇಬ್ರಿಯ ಭಾಷೆಯಲ್ಲಿ ಏನಾಗ್ತದ? ಯಾವೇ ಅಂತ ಹೇಳಿ ಬರೆಯಲ್ಪಡ್ತಾರೆ. ಮತ್ತೆ ಜೀಸಸ್ ಅಂತ ಹೇಳಿ ಕರೆಯಲ್ಪಟ್ಟಿದ್ದಾರೆ. ಈ ಹೆಸರಿನ ಅರ್ಥ ಈ ಸೃಷ್ಟಿ ಎಲ್ಲ ನಾನೇ ಸೃಷ್ಟಿಸಿದಂತ ದೇವರ ಹೆಸರು. ನಾನು ಇರುವಾತನು, ಎಲಿಶೆಡಾಯ್, ಇವೆಲ್ಲವೂ ಯೇಸುವಿನ ಹೆಸರಾಗಿದೆ. ಇಮಾನುವೇಲ್, ಯೆಹೋವ ರಫ, ಯೆಹೋವ ನಿಸ್ಸೆ, ಯೆಹೋವ ಶಮ್ಮ. ಏನವ? ಇವೆಲ್ಲ ನಿಮ್ಗ ಶೋಧನೆ ಒಳಗಿಂದ ಹೊರಗೆ ತರುವುದ? ಇವತ್ತು ನಿನಗೆ ಸಮಸ್ಯೆ ಬಂತ? ಯೆಹೋವ ರಫ, ಆರೋಗ್ಯದಾತನೇ, ಆರೋಗ್ಯ ಕೊಡು. ಸಮಸ್ಯೆ ಬಂತ? ನಿನ್ನ ಆಸ್ತಿ ಮೇಲೆ ಕಣ್ಣು ಹಾಕಿದಾರ, ನಿನ್ನ ಮನೆ ಮೇಲೆ ಕಣ್ಣು ಹಾಕಿದಾರ, ಯೆಹೋವ ನಿಸ್ಸೆ, ಜಯ ಕೊಡು. ಇಷ್ಟೇ ಪ್ರಾರ್ಥನೆ. ಯಾವ ರೀತಿ ಬೇಕು? ಪ್ರಾರ್ಥನೆ ಬೇಕು. ಎಲ್ಲಿ ಬರ್ತದ? ವಾಕ್ಯ ನೋಡಿದಾಗ, ವಾಕ್ಯವನ್ನು ಹೇಳಿದಾಗ, ವಾಕ್ಯದ ಸೂಚನೆಗಳಿಗೆ ನೋಡಿ ನಡೆಯುವಾಗ. ಸಂದರ್ಭ ಯಾವುದದ? ಇದು ಒಳ್ಳೇದದ ಕೆಟ್ಟದದ ಅಂತ ದೇವರು ಏನಂದ? ಹಿಂದಿನ ವಾಕ್ಯಗಳದಾಗ ಪವಿತ್ರಾತ್ಮ ದೇವರಿನ ಜೊತೆ ಮಾತಾಡುವಂತನಾಗಿದ್ದಾನೆ ಅಂತ ಹೇಳಲ್ಪಟ್ಟಿದ್ದಾರೆ. ಆದ್ರೆ ನಾವೇನ್ ಮಾಡ್ತೇವೆ? ದೇವರ ರಾಜ ನೋಡುವುದಿಲ್ಲ. ನಾವು ಸತ್ಯವೇದದಲ್ಲಿ ನೋಡ್ತೇವೆ ಎಷ್ಟು ಜನ ಯೇಸುವನ್ನು ಮುಖಾಮುಖಿಯಾಗಿ ನೋಡಿದರೆ ಹಳೆ ಒಡಂಬಡಿಕೆಯಲ್ಲಿ ಮತ್ತು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೇವೆ. ನಾವು ಯಾವುದು ಅಪೊಸ್ತಲರ ಕೃತ್ಯದಲ್ಲಿ ನೋಡ್ತೇವೆ. ಸ್ಟೀಫನ್ ಎನ್ನುವ ಏನಿರ್ತಾನೆ, ಎವೆಂಜಲಿಸ್ಟ್ ಆಗಿರ್ತಾನ ಒಬ್ಬ. ಆ ಎವೆಂಜಲಿಸ್ಟ್ ಸುವಾರ್ತಿಕನು ಏನ್ ಮಾಡ್ತಾನ? ಸೇವೆಯಲ್ಲಿ ಮುಂದುವರಿತಾನೆ. ಆತನನ್ನು ಕೊಲ್ಲಿಸಿದವನು ಯಾರು? ನಾವು ಸೌಲನಾಗಿದ್ದ ಪೌಲನ್ ಏನ್ ಮಾಡ್ತಾನ? ಅವನು ಕೊಲ್ಲಿಸಲ್ಪಡ್ತಾನೆ, ಕಲ್ಲಿಂದ ಹೊಡೆದಿ. ಎದಕ್ಕಾಗಿ? ದೊಡ್ಡ ಹೆಸರಾಗಬೇಕು, ಪರಿಸಾಯರಲ್ಲಿ ಆ ಸಭೆಯಲ್ಲಿ ನನ್ನ ಹೆಸರಾಗಬೇಕು, ನಾವು ದೊಡ್ಡ ಪೋಸ್ಟಿಗೆ ಹೋಗ್ಬೇಕು ಅಂತ ಹೇಳಿ ಅವನು ಏನ್ ಮಾಡ್ತಾನ? ಸ್ಟೀಫನನ್ನು ಕೊಲ್ಲಿಸಲ್ಪಡ್ತಾನೆ. ಆದರೆ ಸ್ಟೀಫನ್ ಸಾಯುವ ಸಮಯದಲ್ಲಿ ಏನ್ ಮಾಡ್ತಾನ? ಆಕಾಶದಲ್ಲಿ ದೇವರನ್ನು ಮತ್ತು ದೇವದೂತರನ್ನು ನೋಡ್ತಾನ. ನೋಡಿ, ಆಕಾಶವು ತೆರೆದಿ ನೋಡಲ್ಪಡ್ತಾನ. ಆತನ ಮರಣ ಎಲ್ಲಾಯ್ತು? ಅವನು ಪಾಪ ಮಾಡ್ದ, ಅವನ ಮರಣಕ್ಕೆ ಹೋದ, ಅವನ ಸ್ವರ್ಗಕ್ಕೆ ಹೋದ, ನರಕದ ಹೋದವ. ಸ್ವರ್ಗದಲ್ಲಿ ದೇವರ ಬಲಗಳಲ್ಲಿ ಕೂತ್ಕೊಳ್ತಾನೆ. ಯಾಕಂದ್ರೆ ದೇವರು ನಂಗಿದ. ಈ ಶೋಧಕನಿಗೆ ಬರಲ್ಕಿಂತ ಮುಂಚೆಗೆ ಏನ್ ಮಾಡ್ಬೇಕು? ವಾಕ್ಯದ ಮೂಲ ಎಂಬ ಕತ್ತಿ ಹಿಡಿಬೇಕು ನಾವು. ಆವಾಗ ಕಾಣಿಸ್ತೇವೆ. ಅದೇ ಸೌಲನನ್ನು ಏನ್ ಮಾಡ್ದ? ದೇವ್ರು ಒಯ್ದಿ ಈತನು ಇಷ್ಟೆಲ್ಲ ಹಿಂಸೆ ಪಡಿಸ್ತಾ ಇದೆಯಲ್ಲ, ದೇವ್ರು ಏನಂತ ನನಗೆ ದಂಸಕ್ಕೆ ಹೋಗುವಾಗ, ಸೌಲನೇ ಯಾಕೆ ನನ್ನನ್ನು ಪೀಡಿಸ್ತಿ ಅಂತ ದೇವ್ರು ಲೆಕ್ಕ ಹಾಕ್ರಿ.
ಯಾಕೆ ನನ್ನನ್ನು ಹಿಂಸೆ ಪಡಿಸ್ತಿ ಅಂತ ಹೇಳಿ ಕೇಳತಾನ. ಸತ್ಯವೇದದ ಬರ್ತಾನೆ, ಹಿಂಸೆ ಯಾಕೆ ಪಡಿಸ್ಲತ್ತಿ ನನಗಲ್ಲ ತನ್ನ ದೇವರು ಅಂದ್ರೆ, ನನ್ನ ಜನರು ನನಗೆ ಯಾರು ಪ್ರಾರ್ಥನೆ ಮಾಡ್ತಾರ, ನೀ ಅವ್ರಿಗೆ ಶೋಧನೆ ಕೊಟ್ಟಾಗ ನಾ ಏನ್ ಮಾಡ್ತೆ, ನಾನೇ ಯುದ್ಧ ಮಾಡಕ್ಕೆ ಅಂತ ಹೇಳ್ತಾನೆ ದೇವರು. ನಿನಗೆ ಶೋಧನೆ ಬರಲಿಕ್ಕಿಂತ ಮೊದಲೇ ಏನ್ ಮಾಡ್ತೆ, ನಾನೇ ಅದು ಶುದ್ಧ ಇವರಾಗಿ ಎದುರಿದ್ದತ್ತೆ ಅಂತ. ಆದ್ರೆ ಇವತ್ತು ಯಾರು ಶೋಧನೆ ಬಂದಾಗ ವಾಕ್ಯ ಹೇಳಲ್ಲ. ದೇವರೇ ನೀನು ಹೇಳಿದರೆ ಅಲ್ಲಿ ರೋಮಪುರ 10ನೇ ಸಂಧಿ 13ನೇ ವಚನದಾಗ ಬರ್ತಿದ್ದಲ್ಲ, ನನ್ನ ಶೋಧನೆಗಿಂತ ಪहिले ನೀನೇ ಬಂದು ಯುದ್ಧ ಮಾಡ್ತಿ ಅಂತ ಹೇಳಿ ಯಾಕೆ ಬಂದಿಲ್ಲ ಅಂತ ಕೇಳುವರೆ ಆಗಿಲ್ಲ. ಯಾಕಂದ್ರೆ ಸಮಯ ಇಲ್ಲ ಯಾರ ಹತ್ರ, ಎಲ್ಲರೂ ಬೇರೆ ಬೇರೆ ಮಾರ್ಗವನ್ನು ಹುಡುಕುವಂತರಾಗಿದ್ದಾರೆ. ಇದು ದೇವರಿಗೆ ದೊಡ್ಡ ದೊಡ್ಡಾದ ಅಕ್ಷರದಲ್ಲಿ ಬರೆಯಲ್ಪಟ್ಟಿದೆ, ಕೇಳಿಲ್ಲ. ನಾವು ಮತ್ತೆ 4ನೇದಾಗಿ ನೋಡ್ತೇವೆ, ಕ್ರಿಸ್ಟ್ ಗಿವ್ ವಿಕ್ಟೋರಿ ಇನ್ ಅವರ್ ಟೆಂಪ್ಟೇಷನ್. ನೋಡ್ರಿ, ದೇವರು ಏನ್ ಮಾಡ್ತಾನ, ಕ್ರಿಸ್ತನು ಶೋಧನೆ ತೆಗಿರ 1 ಕೊರಿಂಥಿ 10ನೇ ಸಂಧಿ 13ನೇ ವಚನ ತೆಗಿರಿ. ಕ್ರಿಸ್ತನು ನಮ್ಮ ಶೋಧನೆಯ ಮೇಲೆ ಜಯವನ್ನು ನೀಡುತ್ತಾನೆ. ನೋಡ್ರಿ, ನಾವು ಶೋಧನೆ ಒಳಗೆ ಇದ್ದಾಗ ದೇವರು ನಮ್ಮನ್ನು ಜಯ ಕೊಡುವಂತನಾಗಿದ್ದಾನೆ. ಶೋಧನೆ ಬರೋಕ್ಕಿಂತ ಮೊದಲು ಏನ್ ಮಾಡ್ತಾನೆ, ಜಯ ಕೊಡುವಂತನಾಗಿದ್ದಾನೆ. 1 ಕೊರಿಂಥಿ 10ನೇ ಸಂಧಿ 13ನೇ ವಚನ ಮೋರೆ, ನಮಗೆ ಶೋಧನೆ ಬಂದ ಮೇಲೆ ಏನ್ ಮಾಡ್ತಾನ, ದೇವರು ಜಯ ಕೊಡ್ತಾನ. ಇವತ್ತು ನೋಡಿ ತೆಗಿರಿ ಎಲ್ಲರೂ 1 ಕೊರಿಂಥಿ 10ನೇ ಸಂಧಿ 13ನೇ ವಚನ. ಇದನ್ನ ಇಲ್ಲಿಗೆ ಕೇಳಿ ಹೋಗ್ಬಾರ್ದು, ನೀವು ಮನೆಗೆ ಹೋಗಿ ಓದ್ಬೇಕು. ಇವೆಲ್ಲ ಏನದ ದೇವರಿಂದ ಜಯ ಬರುವಂತ ವಾಕ್ಯಗಳು. ದೇವರು ಇವತ್ತು ನಿಮ್ಗೆ ಹಂಚಲತಾನ ಅಂದ್ರೆ ನೀವು ಬಹಳ ಲಕ್ಕಿಯಸ್ಟ್ ಪರ್ಸನ್ ಇದ್ದೀರಿ. ಎಲ್ಲರೂ ಏನ್ ಹೇಳ್ತಾರೆ, ಯಾವ್ದಾದ್ರು ಒಂದು ಸ್ಟೋರಿ ಹೇಳಿ ಕಳ್ಸೋದಂತಾರ. ಆದ್ರೆ ದೇವರು ಒಂದೊಂದು ವಾಕ್ಯ ತೆಗೆದಿ ಇವತ್ತು ನಿಮ್ಗೆ ಹೇಳತ್ತಾನಂದ್ರೆ ನಿಮ್ ಹೃದಯದಲ್ಲಿ ಈ 7 ಮಾತುಗಳು, 7 ಜಯವನ್ನು ನಾವು ಉಟ್ಕೋಬೇಕು. ಹೋದ್ರೆ 10ನೇ ಸಂಧಿ 13ನೇ ವಚನ. ಮನುಷ್ಯನು ಸಹಿಸಬಹುದಾದ ಶೋಧನೆಯೇ ಹೊರತು ಬೇರೆ ಯಾವುದು ನಮಗೆ ಸಂಭವಿಸಲ್ಲ. ಏನಂದ ದೇವರು, ಏನಲ್ಲತ್ತಾರ, ಶೋಧನೆ ಒಳಗೆ ನಮ್ಗ ಬರ್ಲಿಕ್ಕಿಂತ ಮುಂಚೆಗೆ ಏನ್ ಮಾಡ್ತಾನ, ಯಾರಿಗೂ ಬರಲ್ರಿ, ನಾನೇ ನಿನ್ಕಿಂತ ಮುಂದೆ ಬರ್ತೆ, ನಾನೇ ಜಯ ಕೊಡ್ತೇಲ್ಲ. ಇವತ್ತು ನಂಗೆ ಸಮಸ್ಯೆ ಬಂದ, ದೇವ್ರೆ ಸಾಲ ಆಗ್ಯದ, ನಾ ಹೆಂಗ್ ಮಾಡಿ, ನಂಗೆ ಆ ದಂಧೆ ನಡೆ ಹೊಂಟದ, ನನ್ನ ರೋಗನೇ ಕಡ್ದೋಗ ಹೊಂಟದ, ಯಾಕ ಬಂದದ. ಇದೇನ್ ಹೇಳ್ತೀವಿ ವಾಕ್ಯದಾಗ, ನಿನಗ್ ಶೋಧನೆ ಬರೋಕ್ಕಿಂತ ಮೊದಲೇ ನಾ ಏನ್ ಮಾಡ್ತೆ, ಜಯ ಕೊಡ್ತೇಲ್ಲ ತಂದೇವ್ರು. ಈ ವಾಕ್ಯ ಯಾರು ಹಿಡಿದು ಕೇಳಲ್ಲ. ಆ ವಾಕ್ಯ ಕೇಳಿದಾಗ ನಿನಗೆ ದೇವರು ಏನ್ ಮಾಡ್ತಾನ, ಬಿಡುಗಡೆ ಕೊಡ್ತಾನ. ವಾಗ್ದಾನಗಳು ಹೆಂಗಿರ್ತಾವ, ವಿಶ್ವಾಸದಿಂದ ಕೇಳ್ಬೇಕು ನಾವು. ಇವೆಲ್ಲ ವಾಗ್ದಾನಗಳವ. ಈಗ 4ನೇ ವಾಗ್ದಾನ ಹೇಳತ್ತಿದೆಯಲ್ಲ, ಇದು ಒಂದು ಜಯದ ವಾಗ್ದಾನ ಅದ. ನಮ್ ಜೀವಿತದಲ್ಲಿ ಏನ್ ಬೇಕು, ಜಯ ಬೇಕು. ಯಾರಿಂದ, ಪಾಪದಿಂದ ಬೇಕಾಯ್ತದಲ್ಲ, ಪಾಪದಿಂದ, ಮರಣದಿಂದ ಜಯ ಬೇಕು. ಮರಣ ಅಂದ್ರೆ ಏನು, ದಿನ ನಿತ್ಯ ಶೋಧನೆ ಒಳಗೆ ಬಿದ್ದಿ ಸಾಯದ್ ಬೆಸ್ಟ್ ಅದನ. ದೇವರಲ್ಲಿ ಮಾತಾಡಿ ದೇವರಿಗೆ ಸಮಯ ಕೊಟ್ಟು ಗೆದ್ದಿದ್ದು ಇಷ್ಟ ಅದನ. ಎಲ್ಲರಿಗೆ ಎದ್ರಲ್ಲಿ ಇಷ್ಟ ಅದ, ದೇವರಲ್ಲಿ ನಡೆಯೋದೇ ಇಷ್ಟ ಅದಲ್ಲ. ದಿನನಿತ್ಯ ಪಾಪದ ಬಿದ್ದಿ ಅದು ಪೀಡಿಸ್ತದ, ನಿಮಗ ದಂಡಿಸ್ತದ, ನಿಮ್ಗೆ ಏನ್ ಮಾಡ್ತದ, ದೇವರ ಮೇಲೆ ನಂಬಿಕೆ ತೆಗೆದು ಹಾಕ್ತದ ಪೂರ. ಇನ್ನ ನಮ್ದು ಒಂದ್ ಥೊಡೆ ಯಾರ್ಯಾರು ನೆಂಟರವ್ರು ಅಂತಾರ, ದೇವರೇ ಇಲ್ಲ ಅಂತಾರ. ಇದ ನಮ್ಮ ಅಂಬಿದ್ ಹೇಳ್ತೊಡೆ ದಿನ, ದೇವರೇ ಇಲ್ಲ, ಕರೆಕ್ಟಾ, ದೇವರೇ ಇಲ್ಲಿ ಲೋಕದಾಗ ಅಂತೇಳಿ. ಆದ್ರ ಅಂದಾಗ ದುಷ್ಟಾತ್ಮನ ಏನ್ ಮಾಡ್ತಾನ, ಪುನಃ ಇದು ನಗುವಂತ ಮಾತದ ಮಗರ, ದುಷ್ಟಾತ್ಮ ನಿಮ್ ಮೇಲೆ ಏನ್ ಮಾಡ್ತಾನ, ಮರಣದ ಹಾವಿ ಹಾಕ್ತಾನ. ನಿಮ್ ಕುಟುಂಬಗಳಲ್ಲಿ ಚಿಂತೆ ದುಃಖದಿಂದ ತುಂಬುತ್ತದ. ನಿಮ್ ಮನೆಯಲ್ಲಿ ಎಷ್ಟೇ ದೋಷ ದಾಣೆಗಳು ತುಂಬಿಕ್ರಿ, ಖಾಲಿ ಆಗಂತ. ದೇವ್ರೇ ನೀ ಇಲ್ಲಿ ಅಂದಿದೆ ನಮಗ, ನೀ ಹಂಗ ತಿಲ್ಲತ್ತಿದೆ ಅಂತ. ದೇವ್ರು ತಿಂಬಲ್ಲ, ದೇವ್ರು ಬರಲ್ಲ ನಿಮ್ಮ ಮನೆಗೆ. ಯಾಕ, ನೀವು ದೇವರನ್ನೇ ಅಲ್ಲಗಡ್ತೀರಿ, ದೇವರೇ ಇಲ್ಲ ಅಂತ ಹೇಳ್ತೀರಿ. ಇಲ್ಲಿ ನೋಡಿ ಅಮ್ಮ, ಇನ್ನೊಂದು ಓದ್ರಿ ಅಮ್ಮ 13ನೇ ವಚನ. ಮನುಷ್ಯರು ಸಹಿಸಬಹುದಾದ ಶೋಧನೆ ಹೊರತು ಬೇರೆ ಯಾವುದಕ್ಕೂ ನಿಮಗೆ ಸಂಭವಿಸಲಿಲ್ಲ. ಬೇರೆ ಯಾವುದಕ್ಕೂ ನಿಮಗೆ ಸಂಭವಿಲ್ಲ, ಯಾವುದಕ್ಕೆ ಸಂಭವನೇ ಇಲ್ಲ. ಯಾಕಂದ್ರೆ ಜಯ ಕೊಡ್ತೇನೆ ನನ್ನ ದೇವರು. ಶೋಧನೆ ಒಳಗೆ ದೇವರು ಏನ್ ಮಾಡ್ತಾರೆ, ಎಂದಿಗೂ ಬೇರೆಗೊಳಿಸುವುದಿಲ್ಲ. ದೇವರು ಮತ್ತು ನಾವು ಏನಿರ್ತೇವೆ ಒಂದೇ ಆಗಿರ್ತೇವೆ. ಯಾಕೆ ಶೋಧನೆ ನಮ್ಮಲ್ಲಿ ಬರ್ಬೇಕಲ್ಲ, ಅದು ದೇವರಿಗೆ ಅಪ್ಪಣೆ ಕೊಟ್ಟೆ ಕೇಳಿ ಬರ್ಬೇಕಾಯ್ತದ. ಯಾಕಂದ್ರ ನಾವು ದೇವರ ಮಕ್ಕಳಿಗಿದ್ದೇವೆ, ದೇವರಿಗೆ ಪ್ರಾರ್ಥಿಸ್ತೇವೆ, ದೇವರ ಮಾರ್ಗದಲ್ಲಿ ವಿಧೇಯತೆಯಾಗಿ ನಡೀತೇವೆ. ನಮಗ್ ಶೋಧನೆ ಬರುವುದಕ್ಕಿಂತ ನಮ್ಮ ಪ್ರೀತಿಯಿಂದ ದೇವರು ಏನ್ ಮಾಡ್ತಾರ, ಕರೆಯುವಂತನಾಗಿದ್ದಾನೆ. ಇವತ್ತು ನನಗೆ ಈ ಶೋಧನೆ ಬರ್ಲತ್ತದ, ಇದು ನನ್ನ ಕೈ ಹತ್ತದ ಅಂತ ತಿಳ್ಕೊರಿ. ದೇವ್ರು ಏನ್ ಮಾಡ್ತಾನ, ಪವಿತ್ರ ಆತ್ಮ ದೇವರಂತ, ಬ್ಯಾಡ ಮಗ, ಅದು ನಿನಗೆ ಹತ್ತದ ಕೈಗೆ ಹೋಗ್ಬೇಡ ಅಂತ ಹೇಳ್ತಾನ. ಆದ್ರೂ ಆತನ ಮಾತಿನ ಕಿವಿಗೂಡಲ್ಲ. ಯಾಕಂದ್ರೆ ಪ್ರಾರ್ಥನೆ ಜೀವಿತ ಇಲ್ಲ.
ಪ್ರಾರ್ಥನೆ ಜೀವಿತ ಇಲ್ಲ, ಪವಿತ್ರಾತ್ಮನ ಕೇಳುವುದು ಇಲ್ಲ, ಪವಿತ್ರಾತ್ಮನ ವಿಷನ್ ನಮ್ಗೆ ಗೊತ್ತಾಗ್ತಾ ಇಲ್ಲ, ಪವಿತ್ರಾತ್ಮ ನಮ್ಗೆ ಏನ್ ಮಾತಾಡತಾನ ನಮಗ್ ಗೊತ್ತಿಲ್ಲ. ಹೋಗಿ ಏನ್ ಮಾಡ್ತೇವೆ, ಹೊಡೆದಿದ್ದ ತಕ್ಷಣ ನಮ್ ಕೈ ಖಾಯ ಆಯ್ತು. ಆದ್ರೆ ಪವಿತ್ರಾತ್ಮ ದೇವರಿನ ಜೊತೆ ಇದ್ದಾಗ ಏನ್ ಮಾಡ್ತಾನ, ಹೊಡಿಬೇಡ ಮಗ, ನಿನಗೆ ಹತ್ತದ ಕೈ ಅಂದಿದಾಗ ನೀನು ತೆಗೆದುಕೊಂಡು ಹಿಂದಕ್ಕೆ ಬರ್ತಿ. ಇವತ್ತೊಂದು ದೊಡ್ಡ ಪ್ರೊಫೆಸಿ ಇದೆ, ವಾಕ್ಯ ಮುಗಿದ ಮೇಲೆ ಲಾಸ್ಟ್ ಭಾಗ ಹೇಳ್ತೆ, ದೇವರು ಈ ತಿಂಗಳಲ್ಲಿ 2 ತಿಂಗಳಲ್ಲಿ ಎಷ್ಟು ಘೋರವಾದ ಈ ಸೈತಾನನ ಒಂದು ಏಜೆಂಟ್ಗಳು ಏನಲ್ಲ ಬಲವಾಗಿ ದೇಶದ ಮೇಲೆ ಕಾರ್ಯ ಮಾಡುವಂತದ್ದಾಗಿದೆ. ಮತ್ತೆ ನಾವು 5ನೇದಾಗಿ ನೋಡ್ತೇವೆ, ಕ್ರಿಸ್ಟ್ ಗಿವ್ ವಿಕ್ಟೋರಿ ಥ್ರೂ ಫೇತ್. ನಾವು ಏನ್ ಮಾಡ್ಬೇಕು, ಕ್ರಿಸ್ತನ ನಂಬಿಕೆ ಮೂಲಕ ಜಯವನ್ನು ಹೊಂದಬೇಕು. ಯಾವ ರೀತಿಯಾಗಿ ಜಯ ಹೊಂದುತ್ತೇವೆ ಅಂತ ಹೇಳಿ ದೇವರಿಗೆ ನೋಡರ 1ನೇ ಜಾನ್ 1 ಯೋಹನ 5ನೇ ಸಂಧಿ 4ನೇ ವಚನ ತೆಗಿರಿ. ಎಲ್ಲಕ್ಕ ಲಾಸ್ಟ್ ಇರ್ತದ, ಪ್ರಕಟಣೆಗಿಂತ ಹಿಂದಿರ್ತದ. ನೀವು ಓದ್ಬೇಕಂಬ ಇನ್ನ ಬೈಬಲ್ ಓದಿ ಪಟ್ 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 ತೆಗಿಬೇಕು. ಮನೆಗೆ ಅಂತೀರಿ ರಿಟೈರ್ಮೆಂಟ್ ಆಗ್ಯದ, ಎಲ್ಲ ಆಗ್ಯದ, ಈಗ ಮಾಡಿದ್ರೆ ಹೆಂಗನು? ನೀವಿಬ್ಬರು ಬೈಬಲ್ ತಗೋಬೇಕು, ಓದ್ಬೇಕು, ಕಪ್ಪ ಅಮ್ಮನ್ಗಿಂತ ಜಲ್ದಿ ಓದ್ಬೇಕು. ಯಾಕಂದ್ರೆ ಅವ್ರಿಗೆ ಕಣ್ಣು ಪಿಣ್ಣು ಕೊಟ್ಟವ. 1ನೇ ಯೋಹನ 5ನೇ ಸಂಧಿ 4ನೇ ವಚನ ಓದ್. ಸಿಕ್ಕ್ಯದ ಓದ್ಲಿ, ಓದ್ 4ನೇ ವಚನ. ನಂಬಿಕೆ ಮೂಲಕ ಜಯ ಯಾವ ರೀತಿಯಾಗಿ ನೀಡುತ್ತಾನೆ ದೇವರು ನೋಡ್ರಿ. ಸಿಕ್ಕಿದೆ, 1 ಜಾನ್ 5:4. ಯಾಕಂದರೆ ದೇವರಿಂದ ಸಿಕ್ತಾ, ನಾನೇ ಓದ್ತೇವೆ. ಯಾಕಂದರೆ ದೇವರಿಂದ ಹುಟ್ಟಿದಂಥವರೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಸಿಗ್ತಲ್ಲ ನನಗೆ 1ನೇ ಯೋಹನ 1 ಜಾನ್ 5ನೇ ಸಂಧಿ 4ನೇ ವಚನ. ದೇವರು ಇಲ್ಲಿ ಅಪ್ಪಣೆ ವಿಶ್ವಾಸಿಗಳಿಗೆ ಭರವಸೆ ಇರುವುದಕ್ಕಾಗಿ ಕೊಡ್ತಾನೆ. ಏನಂತ ಕೊಡ್ತಾನ, ನಾನೇ ನಂಬಿಗಸ್ತನು, ನನ್ನಲ್ಲಿ ನಂಬಿಕೆ ವೃದ್ಧಿ ನಡೆಯುವಿಗೆ ಏನದ, ನಾನು ಜಯವನ್ನು ಕೊಡ್ತೀನಿ. ಯಾವಾಗ ನೀವು ನಂಬಿಕೆನೆ ಮಾಡುವುದಿಲ್ಲ ಅಂದ್ರೆ ನಿಮ್ಗೆ ಜಯ ಎಲ್ಲಿ ಸಿಗ್ತದ? ಯಾವ ರೀತಿಯಾಗಿ ಹೊಸದಾಗಿ ಸೇರ್ಬೇಕಾದ್ರೆ ಏನ್ ಮಾಡ್ಬೇಕು, ಹೊಸದಾಗಿ ದೇವರನ್ನು ಅಂಗೀಕರಿಸ್ಬೇಕು. ಇವತ್ತೆಲ್ಲ ಇಷ್ಟೆಲ್ಲ ನಾವು ಹುಟ್ಟಿನಿಂದ ಇಲ್ತನ ಪಾಪ ಮಾಡಿದ್ದೇವೆ ಅಂತ ತಿಳ್ಕೊರಿ, ಹುಟ್ಟಿನಿಂದ ಇಷ್ಟೆಲ್ಲ ದೇವರಿಗೆ ದ್ರೋಹ ಮಾಡಿರ್ಬೋದು. ಆದರೆ ಇವತ್ತು ಈ ಕ್ಷಣದಿಂದ ನಾವೇನ್ ಮಾಡ್ಬೇಕು, ನಮ್ಮ ಪಶ್ಚಾತ್ತಾಪ ಪಡ್ಬೇಕು, ನಂಬಬೇಕು. ದೇವರೇ, ನೀನೇ ಹೊಸ ಜೀವನಕ್ಕೆ ನಂಗೆ ಒಯ್ಯೋ ಇದ್ದೀವಿ, ನೀನೇ ಹೊಸ ಜೀವನದ ನಂಗೆ ಕಾಲಿಡಿಸ್ತಿ. ಹೊಸ ಜೀವನ ಬಂದಾಗ ಏನಾಗ್ತದೆ, ಪುನಃ ಹಿಂದಿದ್ದ ಎಲ್ಲ ದ್ವಾರಗಳು ಎಷ್ಟೆಲ್ಲ ಅಂಧಕಾರ ಶಕ್ತಿ ಮುಚ್ಚಿತಲ್ಲ ಅವೆಲ್ಲ ತೆರೆಯಲ್ಪಡ್ತಾವ. ಆ ತೆರೆದಾಗ ಏನ್ ಮಾಡ್ತೀರಿ, ಹೊಸ ನೂತನ ಸೃಷ್ಟಿ ನೋಡ್ತೀರಿ. ಆ ನಂಬಿಕೆ ಯಾವಾಗ ಬರ್ತದೆ ಪುನಃ ನಿಮ್ಮಲ್ಲಿ, ದೇವರನ್ನು ನೀವು ಅಂಗೀಕರಿಸ್ಬೇಕು, ನೀವು ಪಶ್ಚಾತ್ತಾಪ ಪಡ್ಬೇಕು, ದೇವರಿಗೆ ಪಶ್ಚಾತ್ತಾಪ ಪಡ್ಬೇಕು. ಯಾವ ರೀತಿ ಅಂತ, ದೇವರೇ ನಾನು ಘೋರ ಪಾಪಿ ಇದ್ದೆ. ನಾವೊಂದು ಹೇಳ್ತೇವೆ, ದೇವರ ಸಾಮ್ಯ ರೂಪವಾಗಿ ಹೇಳ್ತಾನಲ್ಲ, ಒಬ್ಬ ಪರಿಸಾಯ ಒಬ್ಬ ಸುಂಕುದವ್ ಇರ್ತಾನೆ. ಸುಂಕುದವ್ ಏನ್ ಮಾಡ್ತಾನೆ, ಬಂದು ಎದಿ ಬಡ್ಬಡ್ಕೊಂಡಿ ದೇವ್ರಿಗೆ ಪ್ರಾರ್ಥನೆ ಮಾಡ್ತಾನೆ, ದೇವ್ರೇ ನಾ ಬಾಳ ಪಾಪಿ ಇದ್ದಿದೆ, ನನಗೆ ಕ್ಷಮಿಸು, ಏಟ್ ಬೇಕಾದ ಪಾಪ. ಆದ್ರ ಪರಿಸಾಯ ಅಂತ ಬಂದು, ದೇವ್ರೇ ನಾನು ನಿನಗೆ ಜಪ ಮಾಡ್ತೆ, ಉಪವಾಸ ಇರ್ತೆ, ನಾನು ನಿನಗೆ ಕಾಣಿಕೆ ಕೊಡ್ತೆ, ನೀ ಎಲ್ಲರಿಗೆ ಸಹಾಯ ಮಾಡಿ ಕೊಡ್ತೆ ಅಂತಾನ. ಆದ್ರೆ ದೇವ್ರು ಏನ್ ಮಾಡ್ತಾನ, ಆ ಸುಂಕುದ ಒಂದೇ ಪ್ರಾರ್ಥನೆ ಕೇಳ್ತಾನೆ. ಯಾಕಂದ್ರ ಅವ ಪಾಪಿ ಇದ್ದಾನ. ಯಾಕಂದ್ರೆ ಜೀವಿತದಲ್ಲಿ ದೇವರಿಗೆ ಬಿಟ್ಟು ಯಾರು ಏನಾರ ಒಳ್ಳೆಯವರಿಲ್ಲ, ಎಲ್ಲರೂ ಪಾಪಿ ಇದ್ದಾರ. ಆ ಸುಂಕದವನ ಪ್ರಾರ್ಥನೆ ಕೇಳಿ ಅವನಿಗೆ ರಕ್ಷಣೆ ಬರಲ್ಪಡ್ತದ. ಆ ಪರಿಸಾಯನ ಏನ್ ಮಾಡ್ತಾನ, ನಾನು ಬಹಳ ನೀತಿವಂತನು, ನಾನು ನಿನಗ ವಾರ ಚರ್ಚಿಗೆ ಹೋಗ್ತೆ, ದಾನ ಧರ್ಮ ಮಾಡ್ತೆ, ನಾ ಕಾಣಿಕೆ ಹಾಕ್ತೆ, ನಾ ಎಲ್ಲರಿಗೆ ಬೇಕು ಪ್ರಾರ್ಥನೆ ಮಾಡ್ತೆ. ದೇವರು ಅದು ನೋಡಲ್ಲ. ನಿನ್ನ ಹತ್ರ ಎಷ್ಟು ಪಶ್ಚಾತ್ತಾಪ ಪಟ್ಟಿದ್ದಿ, ಎಷ್ಟು ನಂಬಿದಿ ದೇವರಿಗೆ, ಅದು ಕಾರ್ಯ ಮಾತ್ರ ನೋಡ್ತಾನ. ಈ ಲೋಕದ ಮೇಲೆ ಜಯಿಸಬೇಕಾದ್ರೆ ಏನ್ ಮಾಡ್ಬೇಕು, ಮೊದಲನೇದಾಗಿ ನಂಬಿಕೆ. ಯಾವಾಗ ನಿನ್ನ ನಂಬಿಕೆ ಬಂತಲ್ಲ, ಈ ಹೂವನ್ನು ತೆಗೆದು ಅಲ್ಲಿ ಇಡುವಂತ ದೇವರು ಒಯ್ದು ಇಡುವಂತನಾಗಿದ್ದಾನೆ. ನೀವು ಬಹಳಷ್ಟು ವಾಕ್ಯಗಳು ನೋಡಿದೆವು. ದೇವರಂತರ ನಿನ್ನ ನಂಬಿಕೆ ನಿನ್ನನ್ನು ಬಲವಾಗಿ ಪಡಿಸ್ತದೆ. ಎಲ್ಲಿ ನೀವು ನಂಬಿಕೆಯಲ್ಲಿ ಬಿದ್ದು ಹೋದಿರಲ್ಲ, ನಿಮಗೆ ಜಯ ಸಿಗಲ್ಲ. ಅದೇ ಈ ವಾಕ್ಯದ ಮೂಲಕ ನೋಡ್ರಿ, 1ನೇ ಜಾನ್ 5ನೇ ಸಂಧಿ 4ನೇ ವಚನದಾಗ ಕಾರ್ಯವಲ್ಲರ. ಯಾಕಂದರೆ ದೇವರಿಂದ ಹುಟ್ಟಿದಂಥವೆಲ್ಲವೂ ಲೋಕವನ್ನು ಜಯಿಸುತ್ತದೆ. ಯಾರ್ಯಾರು ನಾವು ಹುಟ್ಟುತ್ತೇವಲ್ಲ ದೇವರಿಂದ,
ಅವಾಗ ನಾವೇನ್ ಮಾಡ್ತೀವಿ? ಜಯಿಸ್ತೇವೆ. ಯೇಸುವಿನಲ್ಲಿ ಹುಟ್ಟುವುದಂದ್ರೆ ಏನು? ಹೊಸದಾಗಿ ಮತ್ತೆ ನಾವು ನಮ್ಮ ತಾಯಿಯ ಗರ್ಭದಿಂದ ಹುಟ್ಟುವುದಿಲ್ಲ, ಆತ್ಮಿಕವಾಗಿ ನಾವು ದೇವರ ಕಾರ್ಯ ಏನ್ ಕೊಟ್ಟನ, ಆತನ ಪರಲೋಕಕ್ಕೆ ಆರೋಹಣನಾಗಿ ಹೋಗುವ ಮೊದಲು ಏನಂದನ, ನಾನು ಬರುವ ತನಕ ಏನ್ ಮಾಡ್ರಿ? ಬ್ಯಾಪ್ಟಿಸಮ್ ಮಾಡಿಸ್ರಿ, ನನ್ನ ಪರಿಶುದ್ಧ ದೇಹ ರಕ್ತ ಇದು ತಿಂಗಳಿಗೊಮ್ಮೆ ನೀವು ತಗೋತಾ ಹೋಗ್ರಿ, ಇದರಿಂದ ನಾ ಬರುವ ತನಕ ನೀವೇನ್ ಮಾಡ್ಬೇಕು? ಪಾಪದಿಂದ ದೂರ ಇರ್ಬೇಕು, ನಂಬಿಕೆ ಇಟ್ಟು ನನ್ನಲ್ಲಿ ಮಾಡೋಣ. ಇವತ್ತು ಯಾರ್ಯಾರು ನಾವು ಕಮ್ಯುನಿಯನ್ ತಗೋತೇವೆ, ಮತ್ತೆ ಪಾಪ ಮಾಡ್ತೇವೆ, ಕಮ್ಯುನಿಯನ್ ತಗೋತೇವೆ, ಸುಳ್ಳು ಹೇಳ್ತೇವೆ, ಕಮ್ಯುನಿಯನ್ ತಗೋತೇವೆ, ಇನ್ನೊಬ್ಬರಿಗೆ ಮೋಸ ಮಾಡ್ತೇವೆ, ಕಮ್ಯುನಿಯನ್ ತಗೋತೇವೆ, ಬೇಕಾಗಿದ್ದು ಬಾಯಿ ಒಳಗೆ ಏನ್ ಬರ್ತದ ಅದೆಲ್ಲ ಹೇಳಲ್ಪಡ್ತೇವೆ. ಇದು ನಂಬಿಕೆ ಇಲ್ಲ. ನಿನ್ನ ನಂಬಿಕೆ ಇತ್ತು, ಇವತ್ತು ನಿನ್ನನ್ನು ಯಾರಾದ್ರೂ ಹೊಡ್ಲಕ್ ಬಂದ್ರ ದೇವರ ಸೈನ್ಯ ನಿನಗೆ ಕಳಿಸ್ತಾನ. ನಂಬಿಕೆಯಿಂದ ದೇವರ ಮಾರ್ಗ, ಆತ ಏನ್ ನಿನಗೆ ನೀತಿ ವಚನ ಹೇಳೇನ ಅದ್ರ ಮೇಲೆ ನಡೆದಿಯಲ್ಲ, ಇವತ್ತು ನಿನಗೆ ಯಾರಾದ್ರೂ ಇವತ್ತು ಹೊಡಿಲಕ್ ಬಂದಿರ ದೇವರು ಯುದ್ಧಾಡ್ತಾನ. ನಿನಗೆ ಸಾಲ ಬರೋದಕ್ಕಿಂತ ಮೊದಲು ಆತನೇ ನಿನಗೆ ಏನ್ ಮಾಡ್ತಾನ? ಸಹಾಯ ಮಾಡ್ತಾನ. ಇವತ್ತು ನಿನಗೆ ರೋಗ ಬರ್ಲತ್ತ ಅಂತ ಗೊತ್ತಾಗಕ್ಕಿಂತ ಮುಂಚೆಗೆ ಏನ್ ಮಾಡ್ತಾನ? ರೋಗಕ್ಕೆ ಯುದ್ಧ ಮಾಡುವಂತ ಸೈನ್ಯವನ್ನು ದೇವರು ಕಳಿಸ್ತಾನ. ಯಾವಾಗ? ನಂಬಿಕೆ ಬಲವಾಗಿ ಬಂದಾಗ. ಎಲ್ಲಿ ನಂಬಿಕೆ ಬಲವಾಗಿ ಬರದಲ್ಲ, ನಮ್ಮನ್ನ ಯಾರು ನೋಡುವುದಿಲ್ಲ. ನಾವು ಆರನೇದಾಗಿ ನೋಡ್ತೇವೆ, ಕ್ರಿಸ್ಟ್ ಗಿವ್ ಇಂಟರ್ನಲ್ ವಿಕ್ಟೋರಿ. ಕ್ರಿಸ್ತನು ನಿತ್ಯ ವಿಜಯನು ಕೊಡುತ್ತಾನೆ. ಅಂದ್ರೆ ನಮಗೆ ನಿತ್ಯದ ಕಾರ್ಯದಲ್ಲಿ ನಾವು ಯಾವ ರೀತಿಯಾಗಿ ನಾವು ಜಯ ಹೊಂದಬೇಕು. ಫಿಲಿಪ್ ತೆಗಿರಮ್ಮರೆ ಹಿಂದಿರ್ತದ ನೋಡಿ. ಫಿಲಿಪ್ಪನು ಬರೆದ 11ನೇ ಸಂಧಿ 25ನೇ ವಚನ 26ನೇ ವಚನ ಓದೋಣ. ಸಿಕ್ಕಿದ್ರೆ ಎಫೆಸಿ ಆಗೋದು ಫಿಲಿಪ್ ಇರ್ತದೆ ನೋಡಿ. 11ನೇ ಸಂಧಿ 25-26 ವಚನ ಓದಿ. ಇಲ್ಲ ಸಾರಿ, ಜಾನ್ ಯೋನ 11ನೇ ಸಂಧಿ 25-26ನೇ ವಚನ ಓದಿ. ಜಾನ್ ಯೋನ ಬರೆದ 11ನೇ ಸಂಧಿ 25ನೇ ವಚನ 26. ಏಸೆ ಆಕಿಗೆ 25-26 ಓದು ಪೂರ. ಮತ್ತಾಯ, ಲೋಕ, ಮಾರ್ಕ, ಯೋನ. ಮತ್ತಾಯ, ಮಾರ್ಕ, ಲೋಕ, ಯೋನ. ಫಸ್ಟಿಗೆ ಹೋಗ್ರಿ ಅಮ್ಮೋರೆ, ಯಾಕೆ ಮಾಡ್ತೀರಿ? 1ನೇ ಯವನ ಅಲ್ಲ, ತಲೆಗೆ ಅದೇ ಇಟ್ಕೊಂಡ್ ಕುಂತಾರ. ಆಯ್ತು ಬಿಡ್ರಿ, ನಾನೇ ಓದ್ತೀವಿ ಬಿಡ್ರಿ. ಏಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವು ಆಗಿದ್ದೇನೆ, ನನ್ನನ್ನು ನಂಬುವವನು ಸತ್ತರು ಬದುಕುವನು. ಆಮೇಲೆ ನೋಡ್ರಿ ಏನದ, ಯಾರು ಯೇಸುವನ್ನು ನಂಬ್ತಾರಲ್ಲ ಸತ್ತರು ಬದುಕುವನು. ಎಲ್ಲಿ ಬದುಕುವನು? ಪರಲೋಕಕ್ಕೆ ಹೋದಾಗ ನಾವು ಇದ್ದಿದ್ದಾಗಿ ಆತನ ಏನ್ ಮಾಡ್ತಾನ? ನಮಗೆ ಜೀವ ಕೊಡ್ತಾನೆ. ಯಾವ ರೀತಿ ಜೀವ ಬರ್ತದ? ಮಾರ್ಗದಲ್ಲಿ ನಡೆದಾಗ. ಏನದ? ದೇವ್ರ ವಾಕ್ಯ ಬದಲು ಏನದ? ನಂಬಿಕೆ ಮೂಲಕ ನೋಡ್ದೆವು. ಹೀಗೆ ನಿತ್ಯ ಜೀವ. ಕಷ್ಟ ಸಂಕಟಗಳು ಎಷ್ಟು ನಮ್ಗೆ ಹಿಂಬಳತ್ತ ಯಾರಿಗಾದ್ರೂ ಗೊತ್ತದನ? ಪದೇ ಹಿಂಬಳತ್ತಾವ. ಅವು ನೋಡಕ್ಕೆ ಆಗಲ್ಲ ನಿಮ್ ಕಣ್ಣಿಗೆ. ಅವು ಹೆಂಗ್ ಕಾರ್ಯ ಮಾಡ್ತಾವ? ಆತ್ಮಿಕವಾಗಿ ಕಾರ್ಯ ಮಾಡ್ತಾವ. ಆ ನಿತ್ಯ ಜೀವದೊಳಗೆ ಹೋಗ್ಬೇಕಾದ್ರೆ ಏನ್ ಮಾಡ್ತಾನ? ನನ್ನನ್ನು ನಂಬು, ನನ್ನ ಮೇಲೆ ನಡಿ, ನಾನು ಎಷ್ಟು ನಿಮಗೆ ವಾಗ್ದಾನ ಮಾಡಿದೆ ಅಷ್ಟೆಲ್ಲ ಕಾರ್ಯ ಮಾಡಬೇಕು. ಇವತ್ತು ನಾವು ಓದಿದೆವು ಯಾವುದು? ಕೀರ್ತನೆ 1. ಅದರಲ್ಲಿ ಏನಿತ್ತು? ತೆಗಿರಿ ಕೀರ್ತನೆ 1 ತೆಗಿರಿ. ಅದ್ರಾಗ ಏನಿತ್ತು? ಪೂರ ದೇವರು ಇದೇ ಬರ್ದಾನ. ಅದು ಯಾವ ರೀತಿಯಾಗಿ ಕಾರ್ಯ ಮಾಡೋದು ನೋಡ್ರಿ. ಓದ್ರಿ ಕೀರ್ತನೆ 1 ಓದ್ರಿ. ಕೀರ್ತನೆ 1ದಾಗ ದೇವರು ಏನ್ ಮಾಡಿದಲ್ಲಿ ಎಂತ ಜನರು ನಿಮ್ ಮಧ್ಯದಲ್ಲಿ ಇರ್ತಾರ, ಮತ್ತೆ ನಿಮ್ ನಿತ್ಯ ಜೀವಕ್ಕೆ ಹೋಗಲಾರದಂತ ಹೆಂಗ್ ಕೈ ಹಿಡಿತಾರ ಅಂತೇಳಿ ನೋಡುವಂತರಾಗಿದೆ. ಕೀರ್ತನೆ 1 ಓದ್. ಯಾವನು ದುಷ್ಟರ ಆಲೋಚನೆ ದುಷ್ಟ ಯಾವನ? ನಿಮ್ ಸಂಗಟ ಇದ್ದವನೇ. ಏಯ್ ನಡಿಗೊತ್ ಹೋಗಬೇಡಿ,
ದೇವ್ರ ವಾಕ್ಯ ಅನ್ಕೇಳ್ತಿ ನಡಿ ಹೋಗತ್ತಿಲ್ಲ. ಇವನೇ ದುಷ್ಟನ ಎಲ್ಲಿರ್ತಾನ? ನಿಮ್ ಮಧ್ಯದಾಗೆ ಇರ್ತಾನ, ನಿಮ್ ಸಂಗಟೆ, ನಿಮ್ ಅಣ್ಣ ತಮ್ಮ ಇರ್ತಾನೋ, ದೋಸ್ತ್ ಇರ್ತಾನೋ, ಯಾರು ಇರ್ತಾನ, ಏನ್ ಮಾಡ್ತಾನ? ಬ್ಯಾಡ ನಡಿ ನಡಿ, ಅಲ್ಲಿಗೇನು ಹೋಯ್ತಿ, ಅಲ್ಲಿ ಏನು ಬಿಲ್ಲ, ಸುಮ್ಮನೆ 2-3 ಗಂಟೆ ಟೈಮ್ ಪಾಸ್ ಮಾಡ್ತಾವ, ಯಾನ್ ಬಿಲ್ಲ. ದೇವ್ರ ಬೀರ್ ಎಲ್ಲ ಇರ್ತಾನ. ಯಾರು ರೋಗ ಬಂದಾಗ, ಕಷ್ಟ ಬಂದಾಗ ದೇವ್ರಿಗೆ ನೋಡ ನಡಿ ಹೋಗರಿ ಅಂತ ತುಷ್ಟಿವ. ಮತ್ತೆ ಎರಡನೇದೇ ಅವನ ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪಾಪಾತ್ಮ ಯಾರ ಪಾಪ ಮಾಡ್ತಾರೋ ನಡಿ ಚಾಯ್ ಕೊಂಡು ಬರ್ರಂತ ಒಂದಿನ ಅಂತ, 2ನೇ ದಿನ ಸಿಗರೇಟ್ ಬಿಗಿಯರ್ ಅಂತ, 3ನೇ ದಿನ ಶರೀ ಕೊಡಿಸ್ತಾನ, 4ನೇ ದಿನ ವಿಚಾರಕ್ಕೆ ಹಾಕ್ತಾನ, 5ನೇ ದಿನ ಕಳ್ಳು ಮಾಡಕ್ ಹಸ್ತಾನ. ಯಾರು ಪಾಪಾತ್ಮ ಎಲ್ಲಿ ಹೋಯ್ಲತ್ತಾನ? ಪಾಪದಾಗ ಒಯ್ದತ್ತಾನ. ನಡಿ ಇವತ್ತು ಅವ್ರ ಮನೆಗೆ ಹಾಳು ಮಾಡಾರ, ನಡಿ ಇವತ್ತು ಅವ್ರ ಪೋರಿಗಳೇ ನೋಡ್ಯಾರ. ಇವೆಲ್ಲ ಪಾಪಾತ್ಮದಾಗ ಹಾಕಿ ಏನ್ ಮಾಡ್ತಾನ? ದುಷ್ಟ ಕಾರ್ಯಗಳು ಮಾಡ್ತಾನ. 3ನೇ ದಿನದ ಹೋದ್ರೆ ಧರ್ಮ ನಿಂದಕರು. ಇವನಕ್ಕಿಂತ ಭಾರಿ ಪಾಸ್ಟ್ರವಲ್ಲ ನಾವ ಬಿಡಿಸ್ತಾನ್ರಿ ಅಂತಾರ. ನೀ ಅಂತ ಚರ್ಚಿಗೆ ಹೋಗತ್ತಿದಿ, ಅವ ಏನಾನ ದುನಿಯದ ಪಾಪಿ ಇದ್ದ, ಸುಮ್ಮನೆ ಏನೋ ಹಾಕೊಂಡ್ ಕುಂತಾನ. ಇದೆ ಅಂತ ಸುಮ್ಮನೆ ಹಾಕೊಂಡ್ ಕುಂತಾನ. ಅವನ ಬಳಿ ಏನ್ ಬಿಲ್, ಅವನ ಬಳಿ ಹೋಗ್ಬೇಡ, ಇವನ್ ಬಳಿ ಹೋಗ್ಬೇಡ, ಅವನ ಕೈ ಹಿಡಿಬೇಡ, ಇಲ್ಲಿ ಹೋಗ ನಡಿ, ಇಲ್ಲಿ ಹುಟ್ಟಿದಂತ ತಿಳ್ಕೊ. ಇವನ್ ಚಂದ ತಿಳ್ಕೊಲ್ಲ, ಅಭಿಷೇಕ್ ಪಾಸ್ಟರ್ ಅಲ್ಲಿಗೆ ಹೋಗ್ಬೇಡ, ಅಲ್ಲಿ ಹನಕ್ ಪಾಸ್ಟರ್ ಚಂದ ಹೋಗಾರ. ಇವೆಲ್ಲ ದುಷ್ಟ ನಿಂದಕರ ಏನ್ ಮಾಡ್ತಾರ? ದೇವರಿಗೆ ವಿರೋಧವಾಗಿ ನಡೀತಾರ. ಇದ್ ಕಡೆ ಎಳಿತಾರ, ಹತ್ ಕಡೆ ಎಳಿತಾರ, ಹತ್ ಎಳಿತಾರ. ಇವ್ರು ಸರಿ ಏನ್ ಮಾಡ್ಬೇಕು? ಬಿಡಿಸ್ಬೇಕು. ಯಾವಾಗ ಇದರಿಂದ ಬಿಡುಗಡೆ ಆಗ್ತೇವೋ? ದೇವರ ನಿತ್ಯ ಜೀವದಲ್ಲಿ ನಾವು ಕಾರ್ಯ ಮಾಡಿದಾಗ. ನಿತ್ಯ ಜೀವ ಹೆಂಗ್ ಬರ್ತದ? ಆತನ ಸಮ್ಮುಖದಲ್ಲಿ ನಾವು ಪ್ರಾರ್ಥಿಸಬೇಕು, ಆತನಲ್ಲಿ ಮೊರೆ ಇಡಬೇಕು, ಆತನ ಕಾರ್ಯಗಳೇ ನಾವು ಒಂದು ಶ್ರೇಷ್ಠವಾದ ಕಾರ್ಯವಂತ ಹೇಳಿ ಹಿಡ್ಕೊಂಡು ಹೋಗ್ಬೇಕು. ನಾವು ಅಂತಿಮವಾಗಿ ಲಾಸ್ಟ್ 7ನೇ ಮಾತು ನೋಡ್ತೇವೆ, ಲವ್ ಹ್ಯಾಸ್ ಎ ವಿಕ್ಟೋರಿ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ವಿಜಯ ಆಗಲಿ. ನೋಡಿ, ದೇವರನ್ನ ವಿಜಯ ಆಗಿ ಹೆಂಗ ಜೀವಿಸ್ಬೇಕೆಂಬುದು ಫಿಲಿಪ ತೆಗಿರಂಬಲ್ಲಿ. ಫಿಲಿಪ 4ನೇ ಸಂಧಿ 13ನೇ ವಚನ ತೆಗಿ. ಎಫೆಸಿ ಆಮೇಲೆ ಫಿಲಿಪ್ ಬರ್ತದೆ. ನಾವು ನನ್ನನ್ನು ಬಲಪಡಿಸುವ ಆತನಲ್ಲಿದ್ದು ಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಯಾರಲ್ಲಿ? ನನ್ನಲ್ಲಿ ಯಾರು ಇರ್ತಾರ? ದೇವ್ರು ಏನ್ ಹೇಳ? ಫಸ್ಟ್ ನಾನೇ ನಿಮ್ಮಲ್ಲಿ ವಾಸ ಮಾಡ್ತೆ. ನನ್ನನ್ನು ಅಂಗೀಕರಿಸಿದ್ರಿಗೆ ಏನದ? ಮರಣ ಇಲ್ಲ, ಪಾಪ ಇಲ್ಲ. ಏನ್ ಮಾಡ್ತೀನಿ? ನಿತ್ಯ ಜೀವಕ್ಕೆ ಹೋಗ್ತೀನಿ. ಶೋಧನೆಯಿಂದ ಒಳಗ ಹೋಗಲ್ರಿ. ನಿಮ್ಗೆ ಶೋಧನೆ ಒಳ ಬರ್ಲಿಕ್ಕಿಂತ ಮುಂಚೆಗೆ ಏನ್ ಮಾಡ್ತೀನಿ? ನಾನೇ ಯುದ್ಧ ಮಾಡ್ತೀನಿ. ಹೇಳೋಣ 6 ಮಾತಿನಾಗೆಲ್ಲ ಲಾಸ್ಟ್ ಮಾತಿನಾಗ ಏನ್ ಹೇಳ್ತಾನ? ಓದ್ರಿ ಗಚ್ಚಿಯಾಗಿ. 4ನೇ ಸಂಧಿ 13ನೇ ವಚನ. ನನ್ನನ್ನು ಬಲಪಡಿಸುವ ಆತನಲ್ಲಿದ್ದು, ನನ್ನನ್ನು ಬಲಪಡಿಸುವ ಆತನಲ್ಲಿದ್ದು ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಎಲ್ಲಕ್ಕೂ ಶಕ್ತನಾಗಿದೆ. ಏನದ ನಮ್ಮಲ್ಲಿ ಲೋಕದಾಗ ಏನ್ ಇರ್ತೀವಿ ನಾವು? ಒಂದೇದು ನಮ್ಮ ಫ್ಯಾಮಿಲಿ ಚಂದ ಇರೋ ಅಂತೀವಿ, ನಮ್ಗೆ ಆರೋಗ್ಯ ಚಂದ ಬೇಕಂತ ಕೇಳ್ತೀವಿ. ಯಾರಿಗಾರ ನೋಡಿದೆ ಅಂದ್ರೆ ಆಸ್ತಿ ಹಂಗೆ ನನಗೆ ಬೇಕಂತ ಮತ್ತೆ ಗಪ್ಪಕ್ಕ ಅಂತೇಳಿ. ಯಾರ ಮಕ್ಕಳಿಗೆ ನೋಡಿದವ್ ನನ್ನ ಬಲ್ಲಿ ಮಕ್ಕಳಿಲ್ಲ ಅಂತ. ಆದ್ರೆ ದೇವ್ರಿಗೆ ಕೇಳಲ್ಲ. ಅದು ದೇವ್ರು ಏನಂತಾನ? ನನ್ನಲ್ಲಿ ಇದ್ದೀನಿ ಕೇಳ್ಕೊ, ಅವನ ಬಲ್ಲಿ ಇದ್ದಿನಕ್ಕಿಂತ ಹೆಚ್ಚಿಗೆ ಆಸ್ತಿ ನಿನಗೆ ಕೊಡ್ತೆ. ನನ್ನ ಬಲ್ಲಿ ಇದ್ ಕೇಳ್ಕೊ, ಅವನಿಗೆ ಇದ್ದಿನಕ್ಕಿಂತ ಹೆಚ್ಚಿಗೆ ಮಕ್ಕಳು ನಿನಗೆ ಕೊಡ್ತೆ. ನನಗೆ ಕೇಳ್ಕೊ, ನಿನ್ನ ಬಲ್ಲಿ ಇನ್ನೂ ಏನು ಕುಂದದ ಅದು ಕೇಳಕ್ಕೆ ನಾ ಕೊಡ್ತೆ. ನಿನ್ ರೋಗ ಅದರ ಚಿಂತೆ ಅದ ಎಲ್ಲ ನಾ ಕೊಡ್ತೆ. ಏನ್ ಮಾಡ್ಬೇಕು? ನೀ ಖಾಲಿ ನನಗೆ ಕೇಳ್ಬೇಕು. ಅದಕ್ಕೆ ಕೇಳಲಿಕ್ಕಿಂತ ಮುಂಚೆಗೆ ಏನ್ ಮಾಡ್ಬೇಕು ನಾವು? ಒಂದೇ ಕಾರಣ, ಮತ್ತೆ ಯೇಸುವಿಗೆ ನಂಬಬೇಕು. ಆತನೇ ಪುನರುತ್ಥಾನನ, ಆತನೇ ಜೀವನ, ಆತನೇ ಮಾರ್ಗನ, ಆತನೇ ಬೆಳಕನ, ಮತ್ತೆ ಸೈತಾನ ಒಂದೊಂದು ಕಾರ್ಯದಿಂದ ಹೊರಗೆ ತರುವಂತನು ಆತನೇ ಅನ. ಇವತ್ತು ಇಷ್ಟೆಲ್ಲ ವಾಕ್ಯ ಒಂದಾಗಿ ನಮಗೆ ಕೊಟ್ಟಿದ್ದಾನೆ. ಆದ್ರೆ ದೇವರು ಒಂದು ಪ್ರೊಫೆಸಿ ಹೇಳಿದ್ದಾನೆ. ಈ 2 ತಿಂಗಳಲ್ಲಿ ಸೈತಾನನ ಒಂದು ಏಜೆಂಟ್ಗಳು ಏನ್ ಮಾಡಲ್ಪಟ್ಟಿದ್ದಾರಂತೆ? ನೀರಿನ ಮೂಲಕ ರೋಗಗಳು ಬರುವಂತೆ ಮಾಡುತ್ತಿದ್ದಾನೆ. ಅದಕ್ಕೆ ಸಭೆಯಲ್ಲರೂ ಏನ್ ಮಾಡ್ಬೇಕು? ಎಲ್ಲಿ ಹೋದ್ರು ಏನೇ ಮಾಡಿದ್ರು ಪ್ರಾರ್ಥನೆ ಮೂಲಕ ನೀರು ಕುಡಿಬೇಕು. ನಿಮ್ಮ ಮನೆಯಲ್ಲಿ ಇದ್ದಿದ್ದ ನೀರು ನೀವು ತುಂಬಿಟ್ಕೊಂಡು ನೀರಾಗ್ಲಿ ಕುಡಿಯುವಾಗ ಪ್ರಾರ್ಥನೆ ಮಾಡಿ ಕುಡಿಬೇಕು. ದೇವರು ನೈಟ್ ಪ್ರಾರ್ಥನೆ ಮಾಡುವಾಗ ಆತನ ಹೃದಯದ ಮಾತು ನನಗೆ ಹೇಳಲ್ಪಟ್ಟಿದ್ದಾನೆ ಪ್ರೊಫೆಸಿಯಾಗಿ. ಎಲ್ಲರೂ ಸಭೆಯಲ್ಲಿದ್ದರು, ಅಲ್ಲೇ ನೋಡುವರು, ನಂಬುವಂತ ಎಲ್ಲರೂ ನೀರಿನ ಮೂಲಕ ದುಷ್ಟಾತ್ಮನು ಕಾರ್ಯ ಮಾಡ್ತಾ ಇದ್ದಾನೆ. ನೀರು ಕುಡಿಯುವಾಗ ಯೇಸುವಿನ ಹೆಸರು ಹೇಳಿ ಅದ ಅಭಿಷೇಕದ ನೀರಾಗಿ ಕುಡಿಬೇಕು ನೀವು. ಅಂದ್ರೆ ದೇವರು ನಿಮ್ಮನ್ನು ರಕ್ಷಿಸುವಂತನಾಗಿದ್ದಾನೆ. ಎಲ್ಲ ನೋಡುವಂತರೆಲ್ಲರೂ ಕೇಳಬೇಕು.
ವಾಕ್ಯ ದೇವರಿಗೆ ಸಲ್ಲಿಸಲಿ. ನಾವು ಬ್ಲೆಸ್ಸಿಂಗ್ ಪ್ರೇಯರ್ ಮಾಡೋದು. ಎಲ್ಲರೂ ಸಭೆಯಾಗಿ ಎದ್ದು ನಿಂತಿರಿ. ದೇವರ ಮನವಿಗಾಗಿ ಸ್ತೋತ್ರ. ಓ ಅಪ್ಪ ತಂದೆ ಯೇಸುವೆ, ನಿಮಗೆ ಸ್ತೋತ್ರ ಏಸಪ್ಪ. ಈ ವಾಕ್ಯವೆಲ್ಲ ನಮ್ಮ ಕಟ್ಟಿ ನಿನ್ನ ಬಲವಾಗಿ ನಡೆಸಿದ್ದಕ್ಕಾಗಿ ಸ್ತೋತ್ರ ಯೇಸುವೆ. ಮುಂದಿನ ಕಾರ್ಯ ನಿನ್ನ ಕೈಗೆ ಒಪ್ಪಿಸ್ತೇನೆ ಏಸಪ್ಪ. ಹೌದು, ಇವತ್ತು ಸ್ವಾಮಿ ಕಮ್ಯುನಿಟಿ ಸರ್ವಿಸ್ ಇದೆ ಏಸಪ್ಪ. ನಾವೆಲ್ಲರೂ ಸಭೆಯಾಗಿ ಒಬ್ಬೊಬ್ಬರು ಬಂದು ಸ್ವಾಮಿ ನಿನ್ನ ಕಾರ್ಯದಲ್ಲಿ ಭಾಗಿಯಾಗುವಂತೆ ಕಾರ್ಯ ಮಾಡುತ್ತಾನೆ ಯೇಸುವೆ. ಆಮೇಲೆ ಆಮೇಲೆ